ಹಲೋ ಹಾಯ್ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗದ್ದೆಪ್ಪ ಎಸ್ ಚಿತ್ರ ಇತಿಹಾಸ ಉಪನ್ಯಾಸಕರು, ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಖೈರವಾಡಿಗೆ, ತಾಲೂಕು ಲಿಂಗ್ಸ್ಗೂರು, ಜಿಲ್ಲಾ ರಾಯಚೂರು. ಒಂದು ಮಾತು ನನ್ನ ನೆನಪು ಬರ್ತಿದೆ. ಬಚ್ಚಿಟ್ಟ ಜ್ಞಾನ ಕೊಳೆಯುತ್ತದೆ, ಬಿಚ್ಚಿಟ್ಟ ಜ್ಞಾನ ಒಳೆಯುತ್ತದೆ. ಅಂದರೆ ನಮ್ಮಲ್ಲಿರ್ತಕ್ಕಂಥ ಜ್ಞಾನವನ್ನು, ನಮಗೆ ತಿಳಿದಿರ್ತಕ್ಕಂಥ ವಿಷಯ ವಸ್ತನ್ನು ಇನ್ನೊಬ್ಬರ ಜೊತೆ ಹಂಚಿಕೊಳ್ಳೋದ್ರಿಂದ ನಮ್ಮ ಜ್ಞಾನ ಹೆಚ್ಚಾಗುತ್ತದೆ, ಒಳೆಯುತ್ತದೆ. ಆದರೆ ನಮ್ಮಲ್ಲಿರ್ತಕ್ಕಂಥ ಜ್ಞಾನ ಹಾಗೇ ನಮ್ಮಲ್ಲೇ ಉಳಿಸ್ಕೊಳ್ಳೋದ್ರಿಂದ ಆ ಜ್ಞಾನ ಕೊಳತೋಗುತ್ತದೆ, ಅದಕ್ಕೆ ಬೆಲೆ ಇಲ್ಲ ಅನ್ನುವಂಥ ಮಾತನ್ನು ಹೇಳ್ತಾ, ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಇನ್ನೇನು ಕೆಲವೇ ದಿನಗಳಲ್ಲಿ, ನಾಳೆನೇ ದ್ವಿತೀಯ PUC ವಿದ್ಯಾರ್ಥಿಗಳ ವಾರ್ಷಿಕ ಪರೀಕ್ಷೆ ಪ್ರಾರಂಭವಾಗ್ತಾ ಇದೆ. ಆ ಒಂದು ನಿಟ್ಟಿನಲ್ಲಿ ಒಂದು ವಿಶೇಷವಾದಂಥ ಗದ್ದೆಪ್ಪ ಹಿಸ್ಟ್ರಿ ಸರ್ ಎಂಬ ಒಂದು ಯೂಟ್ಯೂಬ್ ಚಾನಲ್ ಮುಖಾಂತರ ಪ್ರತಿ ಬಡ ವಿದ್ಯಾರ್ಥಿಗಳ ಮನೆಗಳಲ್ಲಿ ತಲುಪುವಂಥ ಪ್ರಯತ್ನವನ್ನು ಯೂಟ್ಯೂಬ್ ಮುಖಾಂತರ ಮಾಡ್ತಾ ಹೋಗ್ತೀನಿ. ಏನು ಮಾಡ್ತಿದ್ದೀನಪ್ಪ ಅಂತಂದರೆ, ಇಲ್ಲಿ ಸರಿಸುಮಾರು ಈ ಒಂದು ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಟ್ಟಿರ್ತಕ್ಕಂಥ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಕ್ಕಂಥ ಕೆಲಸವನ್ನು ಈ ನಿಟ್ಟಿನಲ್ಲಿ ಮಾಡ್ತಿದ್ದೀನಿ. ನಾನು ಆಲ್ರೆಡಿ ಆವಾಗಲೇ ಒಂದು ಪ್ರಶ್ನೆ ಪತ್ರಿಕೆ ಬಿಡಿಸಿದ್ದೀನಿ. ಇದನ್ನು 2ನೇ ಪ್ರಶ್ನೆ ಪತ್ರಿಕೆ ನಾನು ಈ ದಿನ ಬಿಡಿಸ್ತಾ ಹೋಗ್ತೀನಿ. ಇದಕ್ಕಿಂತ ಬಿಡಿಸ್ತಕ್ಕಂಥ ಮುಂಚಿತವಾಗಿ ಒಂದು ವಿಷಯನ ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳೇ. ಏನಪ್ಪ ಅಂದರೆ, ನಾಳೆ ದಿನ ನೀವು ವಾರ್ಷಿಕ ಪರೀಕ್ಷೆಗೆ ಸನ್ನಿದ್ಧರಾಗಿ ಯುದ್ಧಕ್ಕೆ ಹೋಗ್ತಾ ಇದ್ದಾರೆ. ಯುದ್ಧಕ್ಕೆ ಹೋಗ್ಬೇಕಾದ್ರೆ ಯಾವೆಲ್ಲ ಸಾಮಗ್ರಿಯನ್ನು ತೆಗೆದುಕೊಂಡು ಯುದ್ಧಕ್ಕೆ ಸಜ್ಜಾಗಬೇಕು ಅನ್ನುವಂಥದ್ದು. ಮೊದಲಿಗೆ ನಿಮ್ಮ ಪ್ರವೇಶ ಪತ್ರ ಅಂದರೆ ಹಾಲ್ ಟಿಕೆಟ್ ಕಡ್ಡಾಯವಾಗಿ ಮರೆಯದೆ ನೆನಪಿನಲ್ಲಿ ಬ್ಯಾಗ್ನಲ್ಲಿ ಇಟ್ಕೊಂಡ್ಬಿಡಿ ಇವತ್ತೇ. ಆ ನಂತರದಲ್ಲಿ ಸೀಸ್ ಇಟ್ಕೊಳ್ಳಿ, ಸ್ಕೇಲ್ ಇಟ್ಕೊಳ್ಳಿ, ರಬ್ಬರ್ ಇಟ್ಕೊಳ್ಳಿ, ಆನಂತರ ಚೆನ್ನಾಗಿ ಮೂಡ್ತಕ್ಕಂಥ 3ರಿಂದ 4 ಪೆನ್ಗಳು ಇಟ್ಟುಕೊಂಡು ಇವತ್ತೇ ರೆಡಿಯಾಗಿ ಆತ್ಮವಿಶ್ವಾಸದಿಂದ, ಯಾವುದೇ ಭಯ ಬೇಡ, ಪರೀಕ್ಷೆ ಅಂದರೆ ಭಯ ಬೇಡ, ಚೆನ್ನಾಗಿ ಅಭ್ಯಾಸ ಮಾಡಿ ಚೆನ್ನಾಗಿ ಬರೀರಿ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಹೇಳ್ತಾ ನನ್ನ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀನಿ ಮಕ್ಕಳೇ. ಇಲ್ಲಿ ಸೂಚನೆಗಳಿದಾವ, ಅನೇಕ ಸೂಚನೆಗಳೇ ಹೇಳಿದ್ದೀನಿ ನಾನು. 3 ಗಂಟೆ ಸಮಯ ಇರುತ್ತೆ, ಒಟ್ಟು ಪ್ರಶ್ನೆಗಳ ಸಂಖ್ಯೆ 30 ಮತ್ತು ಗರಿಷ್ಠ ಅಂಕಗಳು 80 ಅಂತ. ಆನಂತರ ಅನೇಕ ಸೂಚನೆಗಳು, ಕ್ರಮ ಸಂಖ್ಯೆಯನ್ನು ಸರಿಯಾಗಿ ಹಾಕಬೇಕು, ಭಾಗ ಎ, ಭಾಗ ಬಿ, ಭಾಗ ಇನ ಯಾವುದು. ಆನಂತರ ಪ್ರಶ್ನೆಗಳ ಸಂಖ್ಯೆಯನ್ನು ಸರಿಯಾಗಿ ನಮಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ಮಾಡಿದ್ದಾದರೆ ಒಂದು ಒಳ್ಳೆಯ ಮಾರ್ಕ್ಸ್ ಬರಲು ಸಾಧ್ಯವಾಗುತ್ತದೆ. ಈ ಒಂದು 3 ಮಾದರಿ ಪ್ರಶ್ನೆ ಪತ್ರಿಕೆ ಬಿಡಿಸೋದ್ರಿಂದ ನಿಮಗೆ ಎಷ್ಟು ಉಪಯೋಗ ಆಗ್ಬೋದು ಅಂದರೆ, 40ರಿಂದ 50 ಅಂಕಗಳನ್ನು ಶತಸಿದ್ಧವಾಗಿ ಈ ಒಂದು 3 ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಬರ್ತಕ್ಕಂಥ ಸಾಧ್ಯತೆ ಹೆಚ್ಚು. ಹಾಗಾಗಿ ನಮಗೆ ಪಾಸಾಗಕ್ಕೆ ಎಷ್ಟು ಬೇಕು? 24 ಬೇಕು. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ಇತಿಹಾಸದಲ್ಲಿ ಪಾಸ್ ಆಗಬೇಕು ಅನ್ನೋವಂಥ ಒಂದು ಉದ್ದೇಶದಿಂದ ಈ ಒಂದು ತರಗತಿಯನ್ನು ನಾನು ಕೈಗೊಂಡಿದ್ದೇನೆ ಮಕ್ಕಳೇ. ಸರಿಯಾಗಿ ಈ ತರಗತಿಯನ್ನು ಆಲಿಸ್ಬೇಕಂತ ಹೇಳ್ತಾ, ಈ ಗದ್ದೆಪ್ಪ ಹಿಸ್ಟ್ರಿ ಸರ್ ಅನ್ನುವಂಥ ಯೂಟ್ಯೂಬ್ ಚಾನಲ್ನ ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಗೆಳೆಯರಿಗೆ, ನಿಮ್ಮ ಗೆಳತಿಯರಿಗೆ, ನಿಮ್ಮ ಬಂಧು ಬಾಂಧವರಿಗೆ ಶೇರ್ ಮಾಡುವ ಮುಖಾಂತರ ಈ ಒಂದು ಚಾನಲ್ನ ಪ್ರೋತ್ಸಾಹಿಸಬೇಕು. ನಾನು ಇನ್ನೂ ಉತ್ತಮವಾದಂಥ ತರಗತಿಯನ್ನು ನೀಡಲು ನನಗೆ ಅನುಕೂಲ ಮಾಡಿಕೊಳ್ಬೇಕಂತ ಕೇಳ್ತಾ ನಾನು ನೇರವಾಗಿ ತರಗತಿ ಕಡೆ ಹೋಗ್ತೀನಿ. ಇಲ್ಲಿ ಭಾಗ ಎ ದಲ್ಲಿ ಕೊಟ್ಟಿರುವ ಉತ್ತರಗಳನ್ನು ಸರಿಯಾದದ್ದನ್ನು ಆರಿಸಿ ಬರೆಯಿರಿ ಅಂತ ಕೇಳಿದ್ದಾರೆ. ಸರಿಯಾದದ್ದನ್ನು ಆರಿಸಿ ಬರೆಯಿರಿ. ಅಲ್ಲಿ ಪ್ರಶ್ನೆ ಇದೆ, ಈ ಸ್ಥಳವನ್ನು ಮಡಿದವರ ದಿಬ್ಬ ಎಂದು ಕರೆಯಲಾಗಿದೆ ಅಂತಿದೆ. ಆಪ್ಷನ್ ಸಿ ಹರಪ್ಪ, ಬಿ ಮೇಂಜಾದಾರೋ, ಸಿ ಲೋಥಾಲ್, ಡಿ ಕಾಲಿಬಂಗನ್. ಇಲ್ಲಿ ಮಡಿದವರ ದಿಬ್ಬ ಅಂತ ಯಾವುದಂದರೆ ಆಪ್ಷನ್ಸ್ ಬಿ ಏನಿದೆ, ನಾನು ಮಾರ್ಕ್ ಮಾಡ್ತಾ ಇದ್ದೀನಿ, ಮೇಂಜಾದಾರೋ ಏನಿದೆ ಇದನ್ನು ಮಡಿದವರ ದಿಬ್ಬ ಅಂತ ಕರೀತಾರೆ. ಹಾಗಾದರೆ 1 ಅಂಕ ಸಿಕ್ತು ಮಕ್ಕಳೇ. ಸಿಂಪಲ್ ಇಷ್ಟೇ, ನಂಬರ್ 1 ಅಂತ ಹಾಕಿ ಬಿ ಅಂತ ಬರೆದು ಮೇಂಜಾದಾರೋ ಅಂತ ಬರೆದ್ರೆ ಸಾಕು, 1 ಅಂಕ ನಿಮ್ಮದಾಗುತ್ತೆ. ನೆಕ್ಸ್ಟು 2ನೇ ಪ್ರಶ್ನೆಗೆ ಹೋಗ್ಬಿಡೋಣ. ಯಾವ ಶಾಸನ ಯುದ್ಧ ಭೂಮಿಯಲ್ಲಿ ಉರುಳಿ ಬೀಳುತ್ತಿರುವ ತನ್ನ ರಣಗಜಗಳನ್ನು ಕಂಡ ಹರ್ಷ ಹಾರಿ ಹೋಯಿತು ಎಂದು ಉಲ್ಲೇಖಿಸುತ್ತದೆ ಅನ್ನುವಂಥ ಪ್ರಶ್ನೆ ಇದೆ. ಆಪ್ಷನ್ ಸಿ ಐಹೊಳೆ ಶಾಸನ, ಬಿ ಅಲ್ಮಿಡಿ ಶಾಸನ, ಸಿ ಮಹಾಕೂಟ ಶಾಸನ, ಡಿ ನಾಸಿಕ್ ಶಾಸನ. ಸರಿಯಾದಂಥ ಉತ್ತರ ಮಕ್ಕಳೇ ಯಾವುದಪ್ಪ ಅಂದ್ರೆ ಐಹೊಳೆ ಶಾಸನ. ಸರಿಯಾದಂಥ ಉತ್ತರ ಐಹೊಳೆ ಶಾಸನ ಅಂತ ಬರೆದ್ರೆ ಸಾಕು, ನಿಮಗೆ ಮತ್ತೊಂದು ಅಂಕ ಸಿಕ್ತು. ಆದರೆ 3ನೇ ಪ್ರಶ್ನೆಗೆ ಬಂದ್ಬಿಡೋಣ. ಪುರಂದರ್ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು ಅಂತಿದೆ. ಎ ಶಿವಾಜಿ ಮತ್ತು ಅಫ್ಜಲ್ ಖಾನ್, ಬಿ ಶಿವಾಜಿ ಮತ್ತು ಔರಂಗಜೇಬ್, ಶಿವಾಜಿ ಮತ್ತು ಜೈಸಿಂಗ್, ಸಿ ಡಿ ಶಿವಾಜಿ ಮತ್ತು ಶಹೀದ್ ಖಾನ್. ಆದರೆ ಸರಿಯಾದಂಥ ಉತ್ತರ ಯಾವುದಂದರೆ ಆಪ್ಷನ್ ಸಿ ಏನಿದೆ, ಶಿವಾಜಿ ಮತ್ತು ಜೈಸಿಂಗರ ನಡುವೆ ಈ ಒಂದು ಒಪ್ಪಂದ ಆಗುತ್ತಾ, ಪುರಂದರ್ ಒಪ್ಪಂದ ಸಾಮಾನ್ಯ ಶಕ 1665 ಅನ್ನುವಂಥದ್ದು. ಇನ್ನು 3
ನೇರವಾಗಿ 4ನೇ ಪ್ರಶ್ನೆ ಕಡೆ ಬಂದ್ಬಿಡೋಣ. ಭಾರತದ ಪ್ರಥಮ ಸ್ವತಂತ್ರ ಸಂಗ್ರಾಮಕ್ಕೆ ಸಂಬಂಧಿಸಿದ ಕೆಳಗಿನ ಯಾವ ಜೋಡಿ ಸರಿಯಾಗಿ ಗುರುತಿಸಿ. ಇಲ್ಲಿ 3 ಜೋಡಿನ ತಪ್ಪು ಕೊಟ್ಟಿದ್ದಾರೆ, 3 ಜೋಡಿ ತಪ್ಪಿದಾವ, ಆದ್ರೆ 1 ಜೋಡಿ ಮಾತ್ರ ಸರಿ ಇದೆ. ಹಾಗಾಗಿ ಸರಿಯಾದ ಜೋಡಿಯನ್ನು ಗುರುತಿಸಿ ಅಂತದೆ. ಝಾನ್ಸಿ ಕುನ್ವರ್ ಸಿಂಗ್, ಇಲ್ಲ, ಝಾನ್ಸಿಯಲ್ಲಿ ದಂಗೆ ಎದ್ದಿದ್ದು ಕುನ್ವರ್ ಸಿಂಗ್ ಅಲ್ಲ, ಹಾಗಾದರೆ ಕುನ್ವರ್ ಸಿಂಗ್ ತಪ್ಪಾಯ್ತು, ಅದು ತಪ್ಪಿದೆ. ಲಕ್ನೋದಲ್ಲಿ ದಂಗೆ ಎದ್ದದ್ದು ಲಕ್ಷ್ಮೀಬಾಯಿ ಅಲ್ಲ, ಯಾರು ಅಲ್ಲಿ ಬೇಗಂ ಹಜರತ್ ಮಹಲ್ ದಂಗೆ ಎದ್ದಿದ್ಲು, ಇದು ತಪ್ಪಿದೆ. ಈ ಝಾನ್ಸಿಯಲ್ಲಿ ದಂಗೆ ಎದ್ದಿದ್ದು ಲಕ್ಷ್ಮೀಬಾಯಿ, ಇದು ತಪ್ಪಿದೆ. ಜಗದೀಶ್ಪುರದಲ್ಲಿ ದಂಗೆ ಎದ್ದಿದ್ದು ಕುನ್ವರ್ ಸಿಂಗ್, ಅದರಲ್ಲಿ ಬೇಗಂ ಹಜರತ್ ಮಹಲ್, ಇದು ತಪ್ಪಿದೆ. ಆದರೆ ಕಾನ್ಪುರದಲ್ಲಿ ಮಾತ್ರ ದಂಗೆ ಎದ್ದಿದ್ದು ಯಾರು ಗೊತ್ತಾ? ನಾನೇ ಸಾಹೇಬ್. ಹಾಗಾಗಿ ಸರಿಯಾದಂಥ ಉತ್ತರ ಡಿ ಅಂತ ಬರೀಬೇಕು. ಕಾನ್ಪುರ್ ನಾನಾ ಸಾಹೇಬ್ ಅಂತ ಬರೆದ್ರೆ ನಿಮಗೆ 1 ಅಂಕ ಸಿಕ್ತು. 4 ಅಂಕಗಳಾದವು. ಇನ್ನು 5ನೇ ಪ್ರಶ್ನೆ ಕಡೆ ಹೋಗ್ಬಿಡೋಣ ಮಕ್ಕಳೇ. ರಾಜ್ಯ ಪುನರ್ ವಿಂಗಡಣೆ ಸಮಿತಿಯ ಚೇರ್ಮನ್ ಯಾರು ಅನ್ನುವಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗಿಬಿಟ್ಟಿದೆ. ಇಲ್ಲಿ ಸುಮಾರು 4 ಆಪ್ಷನ್ಸ್ಗಳಿದ್ದಾವ. ನಾನು ನೇರವಾಗಿ ಉತ್ತರ ಕಡೆ ಹೋಗ್ಬಿಡ್ತೀನಿ. ಅದೇ ಫಜಲ್ ಅಲಿ ಸಮಿತಿ. ಫಜಲ್ ಅಲಿ ಸಮಿತಿ ರಾಜ್ಯ ಪುನರ್ ವಿಂಗಡಣಾ ಸಮಿತಿಯ ಚೇರ್ಮನರ್ ಆಗಿದ್ದರು ಅನ್ನುವಂಥದ್ದು. ನೆಕ್ಸ್ಟ್ ನೇರವಾಗಿ ನಾವು ಕೊಟ್ಟಿರೋ ಉತ್ತರಗಳ ಸರಿಯಾದನ್ನು ಆರಿಸಿ ಬಿಟ್ಟ ಸ್ಥಳವನ್ನು ಭರ್ತಿ ಮಾಡ್ತಕ್ಕಂಥದ್ದು ಮಾಡಬೇಕು. ಸೊ ಅದರಲ್ಲಿ ಮೊದಲನೇದಾಗಿ 6ನೇದು ಕೇಳಿದರೆ ಬುದ್ಧ ಚರಿತವನ್ನು ಬರೆದವರು ಯಾರು ಅನ್ನುವಂಥ ಪ್ರಶ್ನೆ ಇದೆ. ಬುದ್ಧ ಚರಿತವನ್ನು ಬರೆದವರು ಯಾರು ಅಂತ ಪ್ರಶ್ನೆ. ಬುದ್ಧ ಚರಿತವನ್ನು ಬರೆದವರು ಯಾರಂದರೆ ಇಲ್ಲಿ ನಾನು ಮಾಡ್ತಾ ಇದ್ದೀನಿ, ಅಶ್ವಘೋಷ. ಅಶ್ವಘೋಷ ಬುದ್ಧ ಚರಿತವನ್ನು ಬರೆದವರು. ಇಲ್ಲಿ ಫಿಲ್ ಮಾಡಬೇಕು, ಇಲ್ಲಿ ಅಶ್ವಘೋಷ ಅಂತ ನಾವು ಬರಿಬೇಕಾಗುತ್ತಾ. ಅಶ್ವಘೋಷ ಅಂತ ಬರೆದ್ರೆ ನಮಗೆ 1 ಅಂಕ ಸಿಕ್ತು. ನೆಕ್ಸ್ಟು ಡ್ಯಾಶ್ ವೇದಗಳ ಕಾಲದ ಪ್ರಮುಖ ರಾಜ್ಯವಾಗಿತ್ತು ಅಂದರೆ ಸರಿಯಾದಂಥ ಉತ್ತರ ಇಲ್ಲಿ ಟಿಕ್ ಮಾಡ್ತಿದ್ದೀನಿ. ಕಾಶಿ ವೇದಗಳ ಕಾಲದ ಪ್ರಮುಖ ರಾಜ್ಯವಾಗಿತ್ತು ಅನ್ನುವಂಥದ್ದು. ಇನ್ನು 8ನೇ ಪ್ರಶ್ನೆ, ಜೈನ ಧರ್ಮವನ್ನು ಸ್ವೀಕರಿಸಿದ ಮೌರ್ಯ ದೊರೆ ಯಾರು ಅಂತಂದರೆ ಇಲ್ಲಿ ಉತ್ತರ ಇದೆ, ಚಂದ್ರಗುಪ್ತ ಮೌರ್ಯ ಈ ಜೈನ ಧರ್ಮವನ್ನು ಸ್ವೀಕರಿಸಿದ ಮೌರ್ಯರ ದೊರೆ ಅನ್ನುವಂಥದ್ದು. ಆತ ಜೈನ ಧರ್ಮದ ಸ್ಥಾಪಕ ಕೂಡ ಹೌದು ಅನ್ನುವಂಥದ್ದು. ನೆಕ್ಸ್ಟು ಕಲ್ಯಾಣ ಚಾಲುಕ್ಯರ ಮೊದಲ ರಾಜಧಾನಿ ಯಾವುದಾಗಿತ್ತು ಅಂತಂದ್ರೆ ಮಾನ್ಯಕೇಟ. ಮಾನ್ಯಕೇಟ ಅವರ ಮೊದಲ ರಾಜಧಾನಿ ಆಯಿತು. ನಂತರದಲ್ಲಿ ಕಲ್ಯಾಣವನ್ನು ಅವರ ರಾಜಧಾನಿಯಾಗಿ ಮಾಡಿಕೊಳ್ತಾರೆ ಅನ್ನೋದು ಅಂತಕ್ಕಂಥ ವಿಷಯ. ಹಾಗಾಗಿ ಮಾನ್ಯಕೇಟ ಕಲ್ಯಾಣ ಚಾಲುಕ್ಯರ ಮೊದಲ ರಾಜಧಾನಿ ಆಗಿತ್ತು ಅನ್ನುವಂಥದ್ದು. ನೆಕ್ಸ್ಟು ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆದಂಥ ವರ್ಷ ಡ್ಯಾಶ್ ಅಂತಿದೆ. ಇಲ್ಲಿ 1600 ಇದೆ, ಇಲ್ಲಿ 1602 ಇದೆ. ಸರ್ ಯಾವುದಪ್ಪ ಉತ್ತರ ಅಂದರೆ 1600ರಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆಯಿತು. ಆದರೆ 1602 ಏನಿದೆ ಇದು ಡಚ್ ಈಸ್ಟ್ ಇಂಡಿಯಾ ಕಂಪನಿ ಸ್ಥಾಪನೆ ಆದಂಥ ವರ್ಷ 1602. ಈಗ ನಮ್ಗೆ ಸರಿ ಸುಮಾರು 10 ಅಂಕಗಳ ಸಿಕ್ಕು. ನೇರವಾಗಿ ಹೊಂದಿಸಿ ಬರೀ ಕಡೆ ಹೋಗ್ಬಿಡೋಣ. ಭಾಗ ಎದಲ್ಲಿ 3ನೇ ಸೆಕ್ಷನ್. ವೇನ್ಸ್ತಾನ್ ಯಾರು ಏನು? ಇನ್ನು 5 ಜನ ವ್ಯಕ್ತಿಗಳು ಕೊಟ್ಟಿದ್ದಾರೆ. ವೇನ್ಸ್ತಾನ್, ಪಾಂಚವ್, ಪನ್ನಾ, ಅಕ್ಬರ್, ಸರ್ ವಿಶ್ವೇಶ್ವರಯ್ಯ ಮತ್ತು ಈ ವ್ಯಕ್ತಿಗಳು ಸಂಬಂಧಿಸಿದಂಥ ಒಂದಿಷ್ಟು ವಿಷಯ ವಸ್ತು ಈ ಕಡೆ ಕೊಟ್ಟಿದ್ದಾರೆ. ವೇನ್ಸ್ತಾಂಗ್ ಅಂದ ಕೂಡಲೇ ಆತನ ಒಂದು ಪ್ರಸಿದ್ಧವಾದಂಥ ಕೃತಿ ನೆನಪಿಗೆ ಬರುತ್ತೆ. ಈ ರೀತಿ ಹೊಂದಿಸ್ಬೇಕು. ಸಿ ಯು ಕೆ ಅನ್ನೋದು ಆತನ ಪ್ರಸಿದ್ಧವಾದಂಥ ಕೃತಿ ಅಂತ ನೋಡ್ತೀವಿ. ಈತ ಪ್ರವಾಸಿಗರ ರಾಜ ಅಂತ ಕರೀತಾರೆ. ಚೀನಾದಿಂದ ಈತ ಭಾರತಕ್ಕೆ ಬಂದಿದ್ದ, ಬಾದಾಮಿ ಚಾಲುಕ್ಯರ ಕಾಲಕ್ಕೆ ಬಂದಿದ್ದ, ಪಲ್ಲವರ ಕಾಲಕ್ಕೆ ಬಂದಿದ್ದ, ನಂತರದಲ್ಲಿ ಹರ್ಷವರ್ಧನ ಕಾಲಕ್ಕೆ ಈತ ಭಾರತದಲ್ಲಿ ಭೇಟಿಯನ್ನು ಮಾಡಿದ್ದ. ಇಲ್ಲಿ ಭಾರತದಲ್ಲಿ ವಿದ್ಯಾರ್ಥಿಯಾಗಿ ಉಪಾಧ್ಯಾಯನಾಗಿ ಕೆಲಸವನ್ನು ಮಾಡಿದ್ದ ನಳಂದ ವಿಶ್ವವಿದ್ಯಾಲಯದಲ್ಲಿ ನೋಡ್ತೀವಿ. ಎಷ್ಟು ಪಾಂಚವ್ ಅಂತಿದೆ. ಪಾಂಚವ್ ಈತೊಬ್ಬ ಚೀನಾದ ಸೇನಾನಿಯಾಗಿದ್ದ ಅಂತ ನೋಡ್ತೀವಿ. ಕನಿಷ್ಕನ ಕಾಲದಲ್ಲಿ ಚೀನಾದ ಸೇನಾನಿಯಾಗಿದ್ದ ಅಂತ ನೋಡ್ತೀವಿ ಪಾಂಚವ್. ನಂತರ ನೆಕ್ಸ್ಟು ಪನ್ನ, ಈತ ಉಭಯಕೈ ಚಕ್ರವರ್ತಿ ಅಂತ ಕರಿತೀವಿ. ಪನ್ನನಂದ್ರೆ ಉಭಯಕವಿ ಅಂದರೆ 2 ವಿಷಯಗಳಲ್ಲಿ ಪಾಂಡಿತ್ಯ ಹೊಂದಿದ್ದ. ಈತ ಸಂಸ್ಕೃತ ಮತ್ತು ಕನ್ನಡದಲ್ಲಿ ಪಾಂಡಿತ್ಯವನ್ನು ಹೊಂದಿದ್ದ. ಹಾಗಾಗಿ ಆತನಿಗೆ ಉಭಯಕವಿ ಚಕ್ರವರ್ತಿ ಅನ್ನುವಂಥ ಬಿರುದಿತ್ತು ಅನ್ನುವಂಥದ್ದು. ನೆಕ್ಸ್ಟ್ ಅಕ್ಬರ್ ಅಂದುಕೊಳ್ಳೇನೆ ನಮಗೆ ಇಲ್ಲಿ ಸರಿಯಾದಂಥ ಉತ್ತರ ಸಿಗ್ತದೆ. ದೀನಿ ಇಲಾಯಿ. ಏನ್ರಿ ಇದು ದೀನಿ ಇಲಾಯಿ ಅಂದರೆ ಅಕ್ಬರ್ ಸ್ಥಾಪಿಸಿದ ಹೊಸ ಒಂದು ಧರ್ಮವನ್ನು ದೀನಿ ಇಲಾಯಿ ಅಂತ ಕರಿತೀವಿ. 1581ರಲ್ಲಿ ಆ ಧರ್ಮವನ್ನು ಅಕ್ಬರ್ ಸ್ಥಾಪನೆ ಮಾಡ್ತಾರೆ. ಇನ್ನು ಸರ್ ಎಂ ವಿಶ್ವೇಶ್ವರಯ್ಯ ಇದೆ. ನೇರವಾದಂಥ ಉತ್ತರ ಸರ್ ಎಂ ವಿಶ್ವೇಶ್ವರಯ್ಯಗೆ ಕೈಗಾರಿಕರಣ ಇಲ್ಲ ವಿನಾಶ ಅನ್ನುವಂಥ ಹೇಳಿಕೆಯನ್ನು ಸರ್ ಎಂ ವಿಶ್ವೇಶ್ವರಯ್ಯ ಕೊಡ್ತಾರೆ. ಕೈಗಾರಿಕೆಗಳು ಬೇಕು, ಈ ಒಂದು ದೇಶ ಬದಲಾವಣೆ ಆಗಬೇಕಂದ್ರೆ, ಅಭಿವೃದ್ಧಿ ಆಗಬೇಕಂದ್ರೆ ಕೈಗಾರಿಕೆಗಳ ಪಾತ್ರ ದೊಡ್ಡದು. ಹಾಗಾಗಿ ಕೈಗಾರಿಕರಣೆ ಬೇಕು ಅನ್ನುವಂಥ ಮಾತನ್ನು ಅವರು ತಮ್ಮ ಒಂದು ಪ್ಲಾನೆಟ್ ಎಕನಾಮಿ ಫಾರ್ ಇಂಡಿಯಾ ಅನ್ನುವಂಥ ಕೃತಿಯಲ್ಲಿ ಈ ಒಂದು ಕೈಗಾರಿಕೆಗಳ ವಿನಾಶ ಅನ್ನುವಂಥ ಹೇಳಿಕೆಯನ್ನು, ಘೋಷವಾಕ್ಯವನ್ನು ನೀಡ್ತಾರೆ ಅಂತ ನೋಡ್ತೀವಿ. ಇನ್ನು ಕವಿ ಚಕ್ರವರ್ತಿ ಅಂತಿದೆ, ಅವರು ರನ್ನ ಕರಿತಿದ್ರು. ಇಲ್ಲಿ ಆಪ್ಷನ್ಸ್ ಇಲ್ಲ, ಹಾಗಾಗಿ ಇದನ್ನು ಹಾಗೆ ಬಿಡಬೇಕು. ಹೀಗೆ 5ಅನ್ನು ಹೊಂದಿಸ್ತಕ್ಕಂಥ ಕೆಲಸವನ್ನು ಮಾಡಿದರೆ ಈಗ ಸರಿ ಸುಮಾರು 15 ಆದವು. ಇನ್ನು ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಇವು ಕೂಡ 5 ಇರ್ತವೆ. ಒಂದು ಪದ ಅಥವಾ ಒಂದು ವಾಕ್ಯದಲ್ಲಿ ಬರ್ತಕ್ಕಂಥದ್ದು. 12ನೇದು ನ್ಯೂಮಿಸ್ಮ್ಯಾಟಿಕ್ಸ್ ಎಂದರೇನು ಅಂತಂದರೆ ನಾಣ್ಯಗಳ ಅಧ್ಯಯನ ಅಂತ ಬರುತ್ತೆ ಸಾಕು. ನ್ಯೂಮಿಸ್ಮ್ಯಾಟಿಕ್ಸ್ ಇಂಗ್ಲೀಷಲ್ಲಿ ಕೇಳಿದ್ದಾರೆ ಅವರು, ಕನ್ನಡದಲ್ಲಿ ನಾಣ್ಯಶಾಸ್ತ್ರ ಎಂದರೆ ಅಂತ ಕೇಳಬೇಕಾಗಿತ್ತು. ನ್ಯೂಮಿಸ್ಮ್ಯಾಟಿಕ್ಸ್ ಎಂದರೇನು ಅಂದರೆ ನಾಣ್ಯಗಳ ಅಧ್ಯಯನ ಅಂತ ಬರೆದ್ರೆ 1 ಅಂಕ
ನಿಮಗೆ ಸಿಕ್ಬಿಡುತ್ತೆ. ನಾಣ್ಯಗಳ ಅಧ್ಯಯನ ಅಂತ ಬರೆದ್ರೆ ಸಾಕು. ನೆಕ್ಸ್ಟು ಕ್ವಾರ್ಟರ್ ಜೈಟ್ ಮ್ಯಾನ್ ಎಂದು ಯಾರನ್ನು ಕರೆಯುತ್ತಾರೆ ಅಂತಂದರೆ, ಹಳೆ ಶಿಲಾಯುಗದ ಮಾನವನನ್ನು ಕ್ವಾರ್ಟರ್ ಜೈಟ್ ಮ್ಯಾನ್ ಎಂದು ಕರೆಯುತ್ತಾರೆ. ಹಳೆ ಶಿಲಾಯುಗದ ಮಾನವ, ಯಾಕಂದ್ರೆ ಕ್ವಾರ್ಟರ್ ಜೈಟ್ ಅಂತಕ್ಕಂಥ ಗಡುಸಾದ ಕಲ್ಲನ್ನು ಅವನು ಬಳಸ್ತಿದ್ದ, ಹಾಗಾಗಿ ಕ್ವಾರ್ಟರ್ ಜೈಟ್ ಮ್ಯಾನ್ ಎಂದು ಅವನ್ನ ಕರಿತಿದ್ರು ಅನ್ನುವಂಥದ್ದು. ನೆಕ್ಸ್ಟ್ 14ನೇ ಪ್ರಶ್ನೆ, ಕುಡುವಲೆ ಎಂದರೆ ಏನು ಅನ್ನುವಂಥ ಪ್ರಶ್ನೆ ಇದೆ. ಕುಡುವಲೆ ಎಂದರೆ ಏನು ಅಂತ ಪ್ರಶ್ನೆ ಇದೆ. ಕುಡುವಲೆ ಅಂದರೆ ಅದೃಷ್ಟ ಪದ್ಧತಿ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ 15ನೇ ಪ್ರಶ್ನೆ, ಮೈಸೂರು ದಸರಾ ಉತ್ಸವ ಆರಂಭಿಸಿದ ರಾಜನನ್ನು ಹೆಸರಿಸಿ. ಅವರೇ ರಾಜ ಒಡೆಯರ್. ಮೈಸೂರು ದಸರಾ ಉತ್ಸವವನ್ನು ಆರಂಭಿಸಿದಂಥ ರಾಜ ಯಾರಂದ್ರೆ ರಾಜ ಒಡೆಯರ್ ಅನ್ನುವಂಥದ್ದು ಸರಿಯಾದಂಥ ಉತ್ತರ. ನೆಕ್ಸ್ಟ್ 16ನೇ ಪ್ರಶ್ನೆಗೆ ಹೋಗ್ಬಿಡೋಣ. ಚಿಕಾಗೋ ವಿಶ್ವಧರ್ಮ ಸಮ್ಮೇಳನ ಯಾವ ವರ್ಷ ನಡೆಯಿತು ಅಥವಾ ಜರುಗಿತು? ಸಾಮಾನ್ಯ ಶಕ 1893ರಲ್ಲಿ ಚಿಕಾಗೋ ವಿಶ್ವಧರ್ಮ ಸಮ್ಮೇಳನ ನಡೀತು. ಇದರಲ್ಲಿ ಭಾಗವಹಿಸಿದ ಭಾರತದ ಏಕೈಕ ವ್ಯಕ್ತಿ ಸ್ವಾಮಿ ವಿವೇಕಾನಂದರು ಆಗಿದ್ದರು ಅನ್ನುವಂಥದ್ದು ನೋಡ್ತೀವಿ. ಸರಿಯಾದಂಥ ಉತ್ತರ ಸಾಮಾನ್ಯ ಶಕ 1893 ಅಂತ ನೋಡ್ತೀವಿ. ನೆಕ್ಸ್ಟು 2 ಅಂಕದ ಕಡೆ ನಾವು ಗಮನವನ್ನು ಹರಿಸುವಂಥ ಪ್ರಯತ್ನವನ್ನು ಮಾಡೋಣ. ಸೊ 2 ಅಂಕದ ಪ್ರಶ್ನೆ 17ನೇ ಪ್ರಶ್ನೆ. ಸೊ ಇಲ್ಲಿ ಸುಮಾರು 8 ಪ್ರಶ್ನೆಗಳಿಗೆ ಬರಿಬೇಕಾಗುತ್ತಾ. 13 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. 8 ಪ್ರಶ್ನೆಗಳಿಗೆ ನಾವು ಉತ್ತರಿಸ್ಬೇಕು. ಆದರೆ ಇನ್ನೂ ಒಂದು 2 ಹೆಚ್ಚು ಬರೆದ್ರೆ ಏನು ಕಮ್ಮಿ ಏನಿಲ್ಲ. ಯಾಕಪ್ಪ ಅಂದರೆ ಸೊ ಇಲ್ಲಿ 8ರಲ್ಲಿ ಯಾವುದಾದ್ರೂ ಒಂದು ತಪ್ಪಾಯ್ತಪ್ಪ ಅಂದರೆ ಅಂಕಗಳನ್ನ ಕಳೆದುಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗೆ ಒಂದು 10 ಬರೆದ್ರಪ್ಪ ಅಂದರೆ ಒಂದು ತಪ್ಪಾದರೂ ಕೂಡ 8 ನಿಮ್ಗೆ ವ್ಯಾಲ್ಯೂಷನ್ ಮಾಡ್ತಾರೆ. ಮೌಲ್ಯಮಾಪಕರು 8ರಿಂದ 16 ಅಂಕಗಳು ನಿಮ್ಗೆ ಸಿಗ್ತಾವೆ. ಸೊ ಆ ಒಂದು ನಿಟ್ಟಿನಲ್ಲಿ ಪ್ರಾಕ್ತನ 17ನೇ ಪ್ರಶ್ನೆ, ಪ್ರಾಕ್ತನ ಅಂದರೆ ಪುರಾತತ್ವ ಆಧಾರಗಳೆಂದರೇನು, ಪ್ರಾಕ್ತನ ಆಧಾರಗಳೆಂದರೇನು ಅನ್ನುವಂಥದ್ದು. ಸೊ ಹಾಗಾಗಿ ಇದಕ್ಕೆ ಉತ್ತರ ಪ್ರಾಚೀನ ಮಾನವರ ಜೀವನ ಮತ್ತು ಪ್ರಾಚೀನ ಮಾನವರ ಈ ಒಂದು ಪ್ರಶ್ನೆಗೆ ಪ್ರಾಚೀನ ಮಾನವರ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳನ್ನು ನಾವು ಪ್ರಾಕ್ತನ ಆಧಾರ ಎನ್ನುತ್ತೇವೆ. ನೋಡ್ರಿ ಇನ್ನೊಂದ್ಸರಿ ಗಮನಿಸ್ರಿ. ಪ್ರಾಚೀನ ಮಾನವರ ಜೀವನ ಮತ್ತು ಚಟುವಟಿಕೆಗಳ ಅವಶೇಷಗಳನ್ನು ನಾವು ಪ್ರಾಕ್ತನ ಆಧಾರ ಅಥವಾ ಪುರಾತತ್ವ ಆಧಾರ ಅಂತ ಕರಿತೀವಿ. ಅವ್ರು ಬಳಸಿರ್ತಕ್ಕಂಥ ಗೃಹೋಪಯೋಗಿ ವಸ್ತು ಆಗಿರ್ಬೋದು, ನಾಣ್ಯಗಳಾಗಿರ್ಬೋದು, ಮುದ್ರೆಗಳಾಗಿರ್ಬೋದು, ಮಡಿಕೆಗಳಾಗಿರ್ಬೋದು, ಇವೆಲ್ಲವನ್ನು ನಾವು ಪ್ರಾಕ್ತನ ಆಧಾರ ಅಂತ ತಗೊಂತೀವಿ ಉದಾಹರಣೆಗೆ. ನೆಕ್ಸ್ಟ್ 18ನೇ ಪ್ರಶ್ನೆ, ಸಿಂಧೂ ನಾಗರಿಕತೆಗೆ ಅಂತ್ಯಕ್ಕೆ ಯಾವುದಾದ್ರೂ 2 ಕಾರಣಗಳನ್ನು ತಿಳಿಸಿ ಅಂತಿದೆ. ಅದರಲ್ಲಿ ಒಂದನೇದ್ದು ಆರ್ಯರ ದಾಳಿ ಆಗಿರ್ಬೋದು. ಎರಡನೇದು ಪರಿಸರ ಅಸಮತೋಲನ. ಆರ್ಯರ ದಾಳಿ ಮತ್ತು ಪರಿಸರ ಅಸಮತೋಲನ ಈ ಸಿಂಧೂ ನಾಗರಿಕ ಅಂತ್ಯಕ್ಕೆ ಕಾರಣವಾದವು ಅನ್ನುವಂಥದ್ದು. ಇನ್ನು ವೈದಿಕ ಕಾಲದ ಯಾರಾದರೂ 2 ಮಹಿಳಾ ವಿದ್ವಾಂಸರನ್ನು ಹೆಸರಿಸಿ ಅಂತಿದೆ. ಅದರಲ್ಲಿ ಒಂದು ಗಾರ್ಗಿ, ಎರಡನೇದ್ದು ಮೈತ್ರೇಯಿ, ಇನ್ನು 3ನೇದ್ದು ಲೋಪಮುದ್ರ. ಅನೇಕ ಜನರಿದ್ದಾರೆ, ನೀವು 2 ಬರೆದರೆ ಸಾಕು. ಗಾರ್ಗಿ, ಮೈತ್ರೇಯಿ, ಲೋಪಮುದ್ರ ಅನ್ನೋದು. ನೆಕ್ಸ್ಟು ಬೌದ್ಧ ಧರ್ಮಕ್ಕೆ ಕನಿಷ್ಕನು ಕೈಗೊಂಡು ಯಾವುದಾದ್ರೂ 2 ಕ್ರಮಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಏನಪ್ಪ 2 ಕ್ರಮಗಳನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಇಲ್ಲಿ ಸಾಕಷ್ಟು ಉತ್ತರಗಳಿದ್ದಾವೆ. ಏನಪ್ಪ ಅಂದರೆ ಬೌದ್ಧ ಧರ್ಮಕ್ಕೆ ಆತ ರಾಜಶ್ರೀಯನ್ನು ನೀಡಿದ. ಬೌದ್ಧ ಧರ್ಮಕ್ಕೆ ತಾನು ಸ್ವತಃ ಹಿಂದೂ ಆದವನು ಬೌದ್ಧನಾಗಿ ಬದಲಾದ, ಸ್ವತಃ ರಾಜಶ್ರೇಯನ್ನು ನೀಡಿದ ಅನ್ನುವಂಥದ್ದು. ಬೇರೆ ದೇಶಗಳಿಗೆ ಬೌದ್ಧ ಧರ್ಮದ ಪ್ರಸಾರಕ್ಕಾಗಿ ನಿಯೋಗಗಳನ್ನು ಕಳಿಸಿದ ಅಂತಕ್ಕಂಥದ್ದು. ನೆಕ್ಸ್ಟು ತನ್ನ ಸಾಮ್ರಾಜ್ಯದಲ್ಲಿ ವಿಹಾರಗಳನ್ನ ಕಟ್ಟಿಸಿದ. ಹೀಗೆ ಯಾವುದಾದ್ರೂ 2 ಕ್ರಮಗಳಂತಂದರೆ ಬೌದ್ಧ ಧರ್ಮಕ್ಕೆ ರಾಜಶ್ರೇಯ ನೀಡಿದ ಅನ್ನುವಂಥದ್ದು ಒಂದಾದರೆ, ಎರಡನೇದ್ದು ವಿಹಾರಗಳನ್ನು ಕಟ್ಟಿಸಿದ, 3ನೇದ್ದು ನಿಯೋಗಗಳನ್ನು ಬೇರೆ ರಾಷ್ಟ್ರಗಳಿಗೆ ಕಳಿಸಿದ ಅನ್ನುವಂಥ ಅಂಶಗಳನ್ನ ಬರೆದ್ರೆ ಸಾಕು. ನೆಕ್ಸ್ಟು ಗುಪ್ತರ ಇತಿಹಾಸ ತಿಳಿವಳಿ 21ನೇ ಪ್ರಶ್ನೆ, ಸಹಾಯಕವಾಗುವ ಯಾವುದಾದರೂ 2 ಮೂಲಾಧಾರಗಳು. ಒಂದನೇದ್ದು ಸಮುದ್ರಗುಪ್ತನ ಅಲಹಾಬಾದ್ ಸ್ತಂಭ ಶಾಸನ, ಎರಡನೇದ್ದು ಕಾಳಿದಾಸನ ಕೃತಿಗಳು, ಇನ್ನು 3ನೇದ್ದು ವಿಶಾಖದತ್ತನ ಮುದ್ರಾರಾಕ್ಷಸ. ಅನೇಕ ಇದಾವ, ಇದರಲ್ಲಿ 2 ಬರೆದ್ರೆ ಸಾಕು. 2 ಮೂಲಾಧಾರಗಳನ್ನು ಕೇಳಿದ್ದಾರೆ. ನೆಕ್ಸ್ಟು ಕರ್ನಾಟಕದ ಮೊದಲ ಅರಸು ಮನೆತನ ಯಾವುದು ಹಾಗೂ ಅವರು ಹೊರಡಿಸಿದ ಕನ್ನಡದ ಮೊದಲ ಶಾಸನ ಯಾವುದು ಅನ್ನುವಂಥ ಪ್ರಶ್ನೆ. ಕರ್ನಾಟಕದ ಮೊದಲ ಅರಸು ಮನೆತನ ಅಂದರೆ ಕದಂಬರು ಕನ್ನಡದ ಮೊದಲ ಮನೆತನ. ಅವರು ಹೊರಡಿಸಿದ ಕನ್ನಡದ ಮೊದಲ ಶಾಸನ ಯಾವುದಂದರೆ ಅಲ್ಮಿಡಿ ಶಾಸನ. ಅವರು ಹೊರಡಿಸಿದ ಕನ್ನಡದ ಮೊದಲ ಶಾಸನ ಅಂತ ನೋಡ್ತೀವಿ. ಇನ್ನು 23ನೇ ಪ್ರಶ್ನೆ ಕಡೆ, ರಾಷ್ಟ್ರಕೂಟ ಸಾಮ್ರಾಜ್ಯ ಜಗತ್ತಿನ 4 ಶ್ರೇಷ್ಠ ಸಾಮ್ರಾಜ್ಯಗಳಲ್ಲಿ ಒಂದು ಎಂದವರು ಯಾರು ಹಾಗೂ ಅವರು ಯಾವ ವರ್ಷ ಮಾನ್ಯಕೇಟಕ್ಕೆ ಭೇಟಿ ನೀಡಿದರು ಅನ್ನುವಂಥ ಪ್ರಶ್ನೆ. ನೋಡ್ರಿ, ರಾಷ್ಟ್ರಕೂಟ ಸಾಮ್ರಾಜ್ಯ ಜಗತ್ತಿನ 4 ಶ್ರೇಷ್ಠ ಸಾಮ್ರಾಜ್ಯಗಳು ಒಂದು ಎಂದವರು ಯಾರಂದರೆ ಅರಬ್ ಪ್ರವಾಸಿಗ ಬರ್ತಾನ ಅಮೋಘ ವರ್ಷನ ಆಸ್ಥಾನಕ್ಕೆ. ಸುಲೇಮಾನ್ ಅನ್ನುವಂಥವನು ಬರ್ತಾನೆ. ಅವನು ಹೇಳ್ತಾನೆ ಬಾಗ್ದಾದ್, ಚೀನಾ, ಕಾನ್ಸ್ಟಾಂಟಿನೋಪಲ್ ಆ 3 ಸಾಮ್ರಾಜ್ಯಗಳಲ್ಲಿ ಮತ್ತು 4ನೇ ಸಾಮ್ರಾಜ್ಯವೇ ರಾಷ್ಟ್ರಕೂಟ ಸಾಮ್ರಾಜ್ಯ, ಅಷ್ಟೊಂದು ಶ್ರೇಷ್ಠ ಸಾಮ್ರಾಜ್ಯ ಅಂತ ಹೇಳ್ತಾನೆ. ಆತ ಯಾವಾಗ ಬರ್ತಾನಪ್ಪ ಅಂದರೆ ಸಾಮಾನ್ಯ ಶಕ 851ರಲ್ಲಿ ಅಮೋಘ ವರ್ಷನ ಆಸ್ಥಾನಕ್ಕೆ, ರಾಷ್ಟ್ರಕೂಟ ಆಸ್ಥಾನಕ್ಕೆ ಭೇಟಿಯನ್ನು ನೀಡಿ ಈ ಮಾತನ್ನು
ಹೇಳ್ತಾನ ಅನ್ನುವಂಥದ್ದು ನಾವು ಗಮನಿಸಬೇಕು. ಎಷ್ಟು 24ನೇ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಅವನತಿಯ ನಂತರ ಸ್ವತಂತ್ರಗೊಂಡ ಯಾವುದಾದರೂ 2 ಸಾಮಂತ ರಾಜ್ಯ ಮನೆತನಗಳನ್ನು ಹೆಸರಿಸಿ ಅಂತಿದೆ. ಸೊ ವಿಜಯನಗರ ಪತನ ತಾಳಿಕೋಟೆ ಕದ ನಂತರ ಅವನತಿ ಆಗುತ್ತಾ, ಆ ನಂತರದಲ್ಲಿ ಅನೇಕ ಮನೆತನಗಳು ಸ್ವತಂತ್ರವಾಗ್ತಾವ. ಅದರಲ್ಲಿ ಪ್ರಮುಖವಾಗಿ ಮೈಸೂರಿನ ಒಡೆಯರು, ಯಲಂಕದ ನಾಡಪ್ರಭುಗಳು, ಚಿತ್ರದುರ್ಗದ ನಾಯಕರು, ಹೀಗೆ ಬರುತ್ತೆ. 2 ಬರೀಬೇಕಾಗುತ್ತೆ. ಮೈಸೂರಿನ ಒಡೆಯರು, ಯಲಂಕದ ನಾಡಪ್ರಭುಗಳು 2 ಬರೆದ್ರೆ ಸಾಕು. ನೆಕ್ಸ್ಟು ಚೌತೆಂದರೆ ಅನ್ನುವಂಥದ್ದು 25ನೇ ಪ್ರಶ್ನೆ. ಚೌತೆಂದರೆ ಏನು? ಇದು ಶಿವಾಜಿ ಜಾರಿಗೆ ತಂದಂಥ ಒಂದು ತೆರಿಗೆ. ಸೊ ಶಿವಾಜಿ ಜಾರಿಗೆ ತಂದಿರತಕ್ಕಂಥ ಒಂದು ತೆರಿಗೆ ತನ್ನ ನೆರೆಯ ಪ್ರದೇಶಗಳಿಂದ ಶಿವಾಜಿಯು 1/4 ತೆರಿಗೆಯನ್ನು ವಸೂಲಿ ಮಾಡ್ತಿದ್ದ. ಅದನ್ನು ನಾವು ಚೌತ್ ಎಂದು ಕರಿತೇವೆ. ತನ್ನ ನೆರೆಯ ಪ್ರದೇಶದಿಂದ 1/4 ತೆರಿಗೆಯನ್ನು ವಸೂಲಿ ಮಾಡುವುದನ್ನು ನಾವು ಚೌತ್ ಎಂದು ಕರೆಯುತ್ತೇವೆ. ನೆಕ್ಸ್ಟು ಉತ್ತರ ಭಾರತದ ಯಾರಾದರೂ ಇಬ್ಬರು ಭಕ್ತಿ ಚಳವಳಿ ಸಂತರನ್ನು ಹೆಸರಿಸಿ ಅಂತಿದೆ. ಒಬ್ಬರು ಕಬೀರ, ಇನ್ನೊಬ್ಬರು ಗುರುನಾನಕ್. ಆ ನಂತರದಲ್ಲಿ ರಾಮದಾಸ್ ಬರ್ತಾರೆ, ಸಾಕಷ್ಟು ಜನ ಬರ್ತಾರೆ. ಕಬೀರ ಆಗಿರ್ಬೋದು. ಅನಂತರದಲ್ಲಿ ರಮಾನಂದ್. ಕಬೀರ್ ಮತ್ತು ರಮಾನಂದ್ ಸರಿಯಾದಂಥ ಉತ್ತರ ಬರೀಬೇಕಾಗುತ್ತೆ. ಕಬೀರ್ ಮೊದಲನೇ ಸಂತ ಕಬೀರ್ ಆನಂತರ ರಮಾನಂದ್, ಇಬ್ಬರು ಸಂತರು. ನೆಕ್ಸ್ಟ್ ಬ್ರಹ್ಮ ಸಮಾಜ ಸ್ಥಾಪನೆಗೊಂಡಿದ್ದು ಎಲ್ಲಿ ಮತ್ತು ಯಾವಾಗ ಅನ್ನುವಂಥ ಪ್ರಶ್ನೆ ಇದೆ. ಬ್ರಹ್ಮ ಸಮಾಜ ಸ್ಥಾಪನೆಗೊಂಡಿದ್ದು ಕಲ್ಕತ್ತಾದಲ್ಲಿ. ಯಾವಾಗಪ್ಪ ಅಂತ ಅಂದರೆ 1828. ಸರಿಯಾದಂಥ ಉತ್ತರ 1828ರಲ್ಲಿ ಈ ಬ್ರಹ್ಮ ಸಮಾಜ ಸ್ಥಾಪನೆ ಆಯಿತು ರಾಜಾರಾಮ್ ಮೋಹನ್ ರಾಯರಿಂದ ನೋಡ್ತೀವಿ. ನೆಕ್ಸ್ಟ್ 29ನೇ ಪ್ರಶ್ನೆ, ಮೈಸೂರು ರಾಜ್ಯದ ಯಾವ 2 ನಗರಗಳ ನಡುವೆ ಪ್ರಥಮ ರೈಲು ಮಾರ್ಗವನ್ನು ಹಾಕಲಾಯಿತು ಅಂತ ನೋಡ್ತೀವಿ. ಬೆಂಗಳೂರು ಮತ್ತು ಜೋಲಾರ್ಪೇಟೆಗಳ ನಡುವೆ ಪ್ರಥಮ ರೈಲು ಮಾರ್ಗವನ್ನು ಹಾಕಲಾಯಿತು ಅಂತ ನೋಡ್ತೀವಿ. ಮೈಸೂರು ರಾಜ್ಯದಲ್ಲಿ 1859ರಲ್ಲಿ ಬೆಂಗಳೂರು ಮತ್ತು ಜೋಲಾರ್ಪೇಟೆ ಸರಿಯಾದಂಥ ಉತ್ತರ. ನೆಕ್ಸ್ಟು ನಾವು 5 ಅಂಕದ ಪ್ರಶ್ನೆಗಳಿಗೆ ಹಣಿಯಾಗೋಣ ಅಂತ. ಸೊ ಇದು ಇಲ್ಲಿಗೆ ಸರಿಸುಮಾರು ನಾವು 40 ಅಂಕಗಳನ್ನ ನೋಡ್ಕೊಂಡಿವಿ. ಈಗ ನೇರವಾಗಿ 5 ಅಂಕದ ಕಡೆ ಗಮನ ಕೊಡೋಣ. ನೆಕ್ಸ್ಟ್ 5 ಅಂಕದ ಪ್ರಶ್ನೆ, ಭಾಗ ಸಿ. ಈ ಕೆಳಗಿನ ಯಾವುದಾದರೂ 2 ಪ್ರಶ್ನೆಗಳಿಗೆ 15ರಿಂದ 20 ವಾಕ್ಯಗಳು ಉತ್ತರಿಸತಕ್ಕಂಥ ಕೆಲಸವನ್ನು ಮಾಡಬೇಕು. 30ನೇ ಪ್ರಶ್ನೆ ಇದೆ, ಭಾರತದಲ್ಲಿ ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದಂಥ ಪ್ರಮುಖ ಅಂಶಗಳು ಯಾವುವು ಅನ್ನುವಂಥ ಪ್ರಶ್ನೆ. ಸೊ ಅದರಲ್ಲಿ ಹೇಗೆ ಬರಿಬೇಕಪ್ಪ ಅಂದರೆ, ಮೊದಲಿಗೆ ಪೀಠಿಕೆ ಹಾಕಬೇಕು. ಆ ಹೊಸ ಧರ್ಮಗಳ ಉದಯಕ್ಕೆ ಪೀಠಿಕೆ ಹಾಕಿ, ಆ ನಂತರದಲ್ಲಿ ಪೀಠಿಕೆ ಬರೆದ ನಂತರ ಪೀಠಿಕೆ 2ರಿಂದ 3 ವಾಕ್ಯದಲ್ಲಿ ಪೀಠಿಕೆ ಬರೆದ ನಂತರ ನಂತರದಲ್ಲಿ ನೇರವಾಗಿ ವಿಷಯ ವಸ್ತುವಿಗೆ ಹೋಗಬೇಕು. ರೋಮನ್ ನಂಬರ್ 2 ಅಂತ ಹಾಕಿ, ರೋಮನ್ ನಂಬರ್ 1 ಪೀಠಿಕೆ, ರೋಮನ್ ನಂಬರ್ 2 ಹೊಸ ಧರ್ಮ ಉದಯಕ್ಕೆ ಕಾರಣಗಳಂತ ಹಾಕಿ, ಅದರಲ್ಲಿ 1 ಹಾಕಬೇಕು. ಕಾರಣಗಳಲ್ಲಿ ಒಂದೊಂದು ವೈದಿಕ ಧರ್ಮದಲ್ಲಿನ ಗೊಂದಲಗಳು. ಆ ಒಂದು ಗೊಂದಲಗಳು ಈ ಒಂದು ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾಯಿತು. ಯಾಕಂದರೆ ಕಾಲಾನುಕ್ರಮದಲ್ಲಿ ಸರಳವಾಗಿದ್ದಂಥ ಧರ್ಮ ಅನಂತರ ಜಟಿಲವಾಗುತ್ತೆ, ಆನಂತರದಲ್ಲಿ ಗೊಂದಲಕ್ಕೀಡಾಗುತ್ತೆ. ಆನಂತರದಲ್ಲಿ ಪುರೋಹಿತರ ಪರಮಾಧಿಕಾರ. ಈ ಪುರೋಹಿತರು ಏನಿದಾರ ಅವ್ರ ಪರಮಾಧಿಕಾರದಿಂದ ಈ ಹೊಸ ಧರ್ಮ ಉದಯ ಆಯಿತು ಅನ್ನುವಂಥದ್ದು ಅದು ಕೂಡ ಒಂದು ಕಾರಣಗಳಲ್ಲಿ ಒಂದು ಅಂತ ನೋಡ್ತೀವಿ. ಸೊ ಆನಂತರದಲ್ಲಿ ಇನ್ನು ನೋಡುವುದಾದರೆ ಅನೇಕ ಕಾರಣಗಳು ಬರ್ತವೆ. ಪ್ರಾಣಿ ಬಲಿ, ಈ ಒಂದು ಹೊಸ ಧರ್ಮಗಳ ಉದಯಕ್ಕಿಂತ ಮುಂಚಿತವಾಗಿ ಈ ಒಂದು ವೈದಿಕ ಧರ್ಮದಲ್ಲಿ ಪ್ರಾಣಿ ಬಲಿ ಸಾಮಾನ್ಯವಾಗಿತ್ತು. ಆದ್ದರಿಂದ ಕೂಡ ಈ ಒಂದು ಹೊಸ ಧರ್ಮಗಳ ಉದಯಕ್ಕೆ ಕಾರಣವಾದಂಥ 3ನೇ ಅಂಶ ಅಂತ ನೋಡ್ತೀವಿ. ಇನ್ನು ಮಂತ್ರಗಳ ಪಠಣೆ ಆಗಿರ್ಬೋದು. ಯಾಕಂದರೆ ಜನಗಳಿಗೆ ಸಂಸ್ಕೃತನೇ ಗೊತ್ತಿರೋದಿಲ್ಲ. ಹಾಗಾಗಿ ಸಂಸ್ಕೃತದಲ್ಲಿರ್ತಕ್ಕಂಥ ಮಂತ್ರಗಳ ಅರ್ಥವಾಗೋದಿಲ್ಲ. ಹಾಗಾಗಿ ಮಂತ್ರಗಳ ಪಠಣೆ, ಅರ್ಥವಾಗೋದು ಭಾಷೆ, ಅರ್ಥವಾದ ಮಂತ್ರ ನಮಗೆ ಯಾಕೆ ಬೇಕು ಅನ್ನೋದರಿಂದ ಜನರು ಹೊಸ ಧರ್ಮದ ಕಡೆ ಆಕರ್ಷಣೆ ಆದರು. ಇದು ಕೂಡ ಹೊಸ ಧರ್ಮ ಉದಯಕ್ಕೆ ಕಾರಣವಾಯಿತು ಅನ್ನುವಂಥ ಅಂಶವನ್ನು ನೋಡ್ತೀವಿ. ಅನಂತರದಲ್ಲಿ ಜಾತಿ ಪದ್ಧತಿ. ಈ ವೈದಿಕ ಧರ್ಮದಲ್ಲಿ ಅನೇಕವಾಗಿರ್ತಕ್ಕಂಥ ಜಾತಿಗಳು ಹುಟ್ಟುಕೊಳ್ತಾವ. ಆ ಜಾತಿ ಪದ್ಧತಿಯಿಂದ ಜನರು ಈ ಹೊಸ ಧರ್ಮಗಳ ಕಡೆ ಹೆಜ್ಜೆಯನ್ನು ಹಾಕಿದ್ರು. ಇದು ಕೂಡ ಒಂದು ಕಾರಣವಾಯಿತು ನೋಡ್ತೀವಿ. ಇನ್ನು ಕೊನೆಯದಾಗಿ ಮಹಾನ್ ವ್ಯಕ್ತಿಗಳ ಜನನ. ರೋಗಿ ಬಯಸಿದ್ದು ಹಾಲು ಅನ್ನ, ಡಾಕ್ಟ್ರ್ ಹೇಳಿದ್ದು ಹಾಲು ಅನ್ನ ಎಂಬಂತೆ ಈ ಬುದ್ಧ, ಮಹಾವೀರ್ ಅನ್ನುವಂಥ ಶ್ರೇಷ್ಠ ವ್ಯಕ್ತಿತ್ವದ ವ್ಯಕ್ತಿಗಳು ಈ ಭಾರತದ ಮನೆಯಲ್ಲಿ ಉದಯಿಸಿಬಿಡ್ತಾರೆ. ಅವರೇ ಸ್ವತಃ ಒಂದು ಹೊಸ ಧರ್ಮವನ್ನು ಸ್ಥಾಪನೆ ಮಾಡಿಬಿಡ್ತು. ಹಾಗಾಗಿ ಆ ಒಂದು ಎಲ್ಲ ಈ ಒಂದು ವೈದಿಕ ಧರ್ಮದಿಂದ ಜಟಿಲತೆ, ಗೊಂದಲದಲ್ಲಿದ್ದಂಥ ಜನಗಳಿಗೆ ದಾರಿ ತೋರಿಸಿದರು. ಹಾಗಾಗಿ ಅವರ ಸ್ಥಾಪನೆ ಮಾಡಿರ್ತಕ್ಕಂಥ ಧರ್ಮದ ಕಡೆ ಜನಸಾಮಾನ್ಯರು ಹೋಗೋಕ್ಕೆ ಶುರು ಮಾಡಿದರು. ಇದು ಕೂಡ ಕಾರಣವಾಯಿತು ಈ ಒಂದು ಹೊಸ ಧರ್ಮ ಉದಯವಾಗಲು ಅನ್ನುವಂಥದ್ದು. ಹೀಗೆ 6 ಕಾರಣಗಳನ್ನು ಸರಿಯಾಗಿ ವಿವರಿಸ್ತಾ ಹೋಗಬೇಕು. ನಾನು ಶಾರ್ಟ್ ಆಗಿ ಹೇಳಿದ್ದೀನಿ, ಸರಿಯಾಗಿ ವಿವರಿಸ್ತಾ ಹೋಗಬೇಕು. ನೆಕ್ಸ್ಟ್
ಮುಂದಿನ ಪ್ರಶ್ನೆಗೆ ಬರೋಣ. 32ನೇ ಪ್ರಶ್ನೆಗೆ ಬರ್ತೀನಿ ನಾನು. ಇಲ್ಲಿ 2 ಮಾತ್ರ ನಾವು ಬರಬೇಕಾಗಿದೆ. 32ನೇ ಪ್ರಶ್ನೆ, ಆ, ಬಸವೇಶ್ವರರ ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆಗಳನ್ನು ಚರ್ಚಿಸಿ ಅನ್ನುವಂಥ ಪ್ರಶ್ನೆ ಇದೆ. ಸೊ ಇಲ್ಲಿ ಕೂಡ ನೀವು ನೀಟಾಗಿ ಪೀಠಿಕೆಯನ್ನು ಹಾಕಬೇಕು. ಪೀಠಿಕೆ ಆದ ನಂತರ ಬಸವೇಶ್ವರ ಜೀವನ, ಅವರು ಎಲ್ಲಿ ಜನಿಸಿದರು, ಸಾಮಾನ್ಯ ಶಕ 1132, ಸ್ಥಳ ವಿಜಯಪುರದ ಬಸವನ ಬಾಗೇವಾಡಿ, ತಂದೆ ಮಾದರಸ, ತಾಯಿ ಮಾದಲಂಬಿಕೆ, ಗುರು ಜಾತವ್ಯದ ಮುನಿ, ಆಶ್ರಯದ ರಾಜ ಕಲಸೂರ್ಯ ಬಿಜ್ಜಳ, ಹೆಂಡತಿಯರ ನೀಲಂಬಿಕೆ ಮತ್ತು ಗಂಗಾಂಬಿಕೆ ಅನ್ನುವಂಥ ಅಂಶವನ್ನು ನೀವು ಬರೀಬೇಕಾಗತ್ತೆ. ಆ ನಂತರದಲ್ಲಿ ಅವರೊಂದು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣೆ ಅಂತ ಇನ್ನು 3ನೇ ಪಾಯಿಂಟ್ ತಗೊಂಡು, ಅದರಲ್ಲಿ ಎ ಅಂತ ತಗೊಂಡು ಸಾಮಾಜಿಕ ಸುಧಾರಣೆಗಳು, ಹಲವಾರು ಸುಧಾರಣೆಗಳು ಮಾಡ್ತಾರೆ. ಜಾತಿ ಪದ್ಧತಿಯನ್ನು ವಿರೋಧಿಸ್ತಾರೆ ಬಸವಣ್ಣವರು, ಮೂಢನಂಬಿಕೆಯನ್ನು ಖಂಡಿಸ್ತಾರ. ಆ ನಂತರದಲ್ಲಿ ಬಹುದೇವತಾ ಆರಾಧನೆಯನ್ನು ವಿರೋಧಿಸ್ತಾರ, ಮೂರ್ತಿ ಪೂಜೆಯನ್ನು ವಿರೋಧಿಸ್ತಾರ, ಪ್ರಾಣಿ ಬಲಿ ನಿರ್ಮೂಲನೆಗೆ ಪಣ ತೊಡ್ತಾರ, ಸಹಭೋಜನಕ್ಕೆ ಪ್ರೋತ್ಸಾಹಿಸ್ತಾರೆ. ಎಲ್ಲರೂ ಕೂಡ ಕೂಡಿ ಊಟ ಮಾಡೋಣ ಅಂತ ಹೇಳ್ತಾರೆ. ಅಂತರ್ಜಾತಿ ಯುವಕ್ಕೆ ಪ್ರೋತ್ಸಾಹ ನೀಡಿದರು. 12ನೇ ಶತಮಾನದಲ್ಲಿ ಅಂತರ್ಜಾತಿ ಯುವಕ್ಕೆ ಪ್ರೋತ್ಸಾಹ ನೀಡಿದರು. ಇದಿಷ್ಟು ಅವರ ಒಂದು ಸಾಮಾಜಿಕ ಸುಧಾರಣೆ ಅಂತ ನೋಡ್ತೀವಿ. ಇನ್ನು ಧಾರ್ಮಿಕ ಸುಧಾರಣೆ ಅಂತ ನೋಡಿದಾಗ ಅವರ ಒಂದು ಸಿದ್ಧಾಂತ ಯಾವುದಪ್ಪ ಅಂದರೆ ಶಕ್ತಿ ವಿಶಿಷ್ಟ ದ್ವೈತ್ಯ ಅನ್ನುವಂಥ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡ್ತಾರೆ. ಈ ಒಂದು ಸಿದ್ಧಾಂತದ ಮುಖಾಂತರ ಏನು ಹೇಳಕ್ಕೆ ಹೋಗ್ತಾರೆ ಅಂದರೆ, ಅವರು ಪ್ರಕೃತಿ ಮತ್ತು ಪುರುಷ ವಿಲೀನ ತತ್ವವನ್ನು ಇದು ಒಳಗೊಂಡಿರ್ತಕ್ಕಂಥ, ಪ್ರಕೃತಿ ಮತ್ತು ವಿಲೀನ ತತ್ವವನ್ನು ಒಳಗೊಂಡಿರ್ತಕ್ಕಂಥದ್ದು. ನಂತರದಲ್ಲಿ ಲಿಂಗಾಯತ ಧರ್ಮವನ್ನು ಸುಧಾರಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಲಿಂಗ ಪೂಜೆಗೆ ಪ್ರಾಮುಖ್ಯತೆಯನ್ನು ನೀಡ್ತಾರೆ ಬಸವಣ್ಣವರು ನೋಡ್ತೀವಿ. ಆಗ ಇನ್ನೂ ಅಂಶದಲ್ಲಿ ಇನ್ನೂ ಧಾರ್ಮಿಕ ಸುಧಾರಣೆ 3ನೇದು ನೋಡಿದ್ರೆ, ಅಂಗವು ಲಿಂಗೈಕ್ಯವಾಗುವುದೇ ಮೋಕ್ಷ ಅಂತ ಹೇಳ್ತಾರೆ. ಲಿಂಗಾಯತರ ದೀಕ್ಷೆಯ ಸಂದರ್ಭದಲ್ಲಿ ಪಾಲಿಸಬೇಕಾದ ಅಷ್ಟವರ್ಣ ತತ್ವಗಳನ್ನು ಕೂಡ ಅವ್ರು ಹೇಳ್ತಾರೆ. ಅಷ್ಟವರ್ಣ ತತ್ವಗಳಂದರೆ ಪಾದಗಳಿಗೆ ವಿಧೇಯತೆ ತೋರಬೇಕು, ಲಿಂಗ ಪೂಜೆ ಮಾಡಬೇಕು, ಜಂಗಮ ಪೂಜೆ ಮಾಡಬೇಕು, ಹಣೆಗೆ ವಿಭೂತಿ ಧರಿಸಬೇಕು, ರುದ್ರಾಕ್ಷಿ ಧರಿಸಬೇಕು, ಪಾದೋದಕ ಸೇವನೆ ಮಾಡಬೇಕು, ದೇವರಿಗೆ ನೈವೇದ್ಯ ಅರ್ಪಿಸಿ ಪ್ರಸಾದ ಸ್ವೀಕರಿಸಬೇಕು, ಓಂ ನಮಃ ಶಿವಾಯ ಅನ್ನುವಂಥ ಪಂಚಾಕ್ಷರ ಮಂತ್ರ ಜಪಿಸಬೇಕು. ಹೀಗೆ ಅನೇಕವಾದಂಥ ಸುಧಾರಣೆಗಳು ಮಾಡ್ತಾರೆ. ಇದಲ್ಲದೆ ಅನೇಕ ವಚನಗಳ ಮುಖಾಂತರ ಸಮಾಜದ ಅಂಕುಡೊಂಕುವನ್ನು ತಿದ್ದುವಂಥ ಕೆಲಸವನ್ನು ಈ ಬಸವಣ್ಣವರು ಮಾಡ್ತಾರೆ. ಅದಕ್ಕೆ ಹೇಳ್ತಾರವರು, ದಯವೇ ಧರ್ಮದ ಮೂಲವಯ್ಯ, ಆಚಾರ್ಯವೇ ಸ್ವರ್ಗ, ಅನಾಚಾರ್ಯವೇ ನರಕ, ಅಯ್ಯೋ ಎಂದರೆ ಸ್ವರ್ಗ, ಎಲ್ಲೋ ಎಂದಲೇ ನರಕ. ನೋಡಿ ಎಂಥ ಅದ್ಭುತ 12ನೇ ಶತಮಾನದಲ್ಲಿ ನಮ್ಮ ಬಸವೇಶ್ವರವರು ಕೊಟ್ಟರು. ಇವತ್ತು 12ನೇ ಶತಮಾನದಲ್ಲಿ, ಇವತ್ತು 21ನೇ ಶತಮಾನದಲ್ಲಿ ಇದ್ದೀವಿ. ಕಳಬೇಡ ಕೊಲಬೇಡ, ಹುಸಿಯ ನುಡಿಯಲೇ ಬೇಡ, ಮುನಿಯೇ ಬೇಡ, ಅನ್ಯರಿಗೆ ಅಸಹ್ಯ ಪಡೆಯಬೇಡ, ತನ್ನ ಬಣ್ಣಿಸಬೇಡ, ಇದರ ಅಳಿಯಲು ಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ, ಇದೇ ನಮ್ಮ ಕೂಡಲ ಸಂಗಮ ದೇವ ನಲಿಸುವ ಪರಿ. ನೋಡಿ ಎಂಥ ಅದ್ಭುತವಾದಂಥ ತಮ್ಮ ವಿಚಾರ ಸಂಕಿರಣದಿಂದ ಸಮಾಜವನ್ನು ನಿರ್ಮಾಣ ಮಾಡಬೇಕಂತ ಪಣ ತೊಟ್ಟಿದ್ರು ಬಸವಣ್ಣವರು ಅಂತ. ನೆಕ್ಸ್ಟ್ 7ನೇದು ದಾಸೋಹ ತತ್ವವನ್ನು ಬೋಧಿಸಿದರು. ಕಾಯಕವೇ ಕೈಲಾಸ, ದಾಸೋಹ ನಿರಂತರವಾದಂಥ ದಾಸೋಹ ಕೆಲಸವನ್ನು ಅವ್ರು ಮಾಡ್ತಿದ್ರು. ಅನುಭವ ಮಂಟಪ ಕಲ್ಯಾಣದಲ್ಲಿ ಸ್ಥಾಪಿಸಿದ್ರು ನೋಡ್ತೀವಿ. ಅವರ ಕಾಲದಲ್ಲಿ ವಚನ ಸಾಹಿತ್ಯ, ದೊಡ್ಡ ಪ್ರಮಾಣದ ವಚನ ಸಾಹಿತ್ಯ ಆಯಿತು. ಅವರ ಒಂದು ವಚನ ಸಾಹಿತ್ಯದ ಅಂಕಿತ ನಮ್ಮ ಕೂಡಲ ಸಂಗಮ ದೇವ ಅಂತ ಆಯಿತು. ವಚನ ಸಾಹಿತ್ಯ ಅಂದರೆ ಗದ್ಯ ಮತ್ತು ಪದ್ಯ ರೂಪದಲ್ಲಿ ಇರುವುದೇ ವಚನ ಸಾಹಿತ್ಯ ಅಂತ ನೋಡ್ತೀವಿ. ಹೀಗೆ ಬಸವಣ್ಣವರು ಸಮಾಜದ ಅಂಕುಡೊಂಕುಗಳ ತಿದ್ದುವ ಮೂಲಕ ಸಮಾಜನ ಸುಧಾರಣೆ ಮಾಡಲು ಪ್ರಯತ್ನಿಸಿದರು ಅನ್ನುವಂಥದ್ದು. ಒಬ್ಬ ಮಹಾನ್ ಮಾನವತಾವಾದಿಯಾಗಿದ್ದರು. ಇವರನ್ನು ಕರ್ನಾಟಕದ ಮಾರ್ಟಿನ್ ಲೂಥರ್ ಎಂದು ಕರೀತಾರೆ ಅನ್ನುವಂಥ ಅಂಶವನ್ನು, ಇದಿಷ್ಟು 5 ಅಂಕಕ್ಕೆ ಬರ್ತಕ್ಕಂಥ ಒಂದು ಕೀ ಪಾಯಿಂಟ್ಸ್ ಅಂತ ನೋಡ್ತೀವಿ. ಇನ್ನು 10 ಅಂಕದ ಕಡೆ ಬರೋದಾದರೆ, 10 ಅಂಕದಲ್ಲಿ ಇಲ್ಲಿ ಕೂಡ ಸುಮಾರು ಪ್ರಶ್ನೆಗಳಿದ್ದಾವೆ. ಸೊ 10 ಅಂಕದಲ್ಲಿ ಇಲ್ಲಿ ನೋಡ್ತಾ ಇದ್ದೀವಿ ನಾವು 4 ಪ್ರಶ್ನೆಗಳಿದ್ದಾವೆ. ಇಲ್ಲಿ 30ರಿಂದ 40 ವಾಕ್ಯಗಳು ಉತ್ತರಿಸಬೇಕಾಗಿದೆ. ಸೊ ಇಲ್ಲಿ 2 ಪ್ರಶ್ನೆಗಳನ್ನು ನಾವು ಉತ್ತರಿಸಿದರೆ ಸಾಕು. ಮೊದಲನೇ ಪ್ರಶ್ನೆಯಲ್ಲೇ ಇದೆ, ಅಶೋಕನ ಜೀವನ ಮತ್ತು ಸಾಧನೆಗಳನ್ನು ವಿಶದೀಕರಿಸಿ ಅನ್ನುವಂಥ ಪ್ರಶ್ನೆ ಇದೆ. ಅಶೋಕನ ಬಗ್ಗೆ ನಾವು ಬರಬೇಕು. ಸೊ ಇಲ್ಲಿ ಮೌರ್ಯ ಸಾಮ್ರಾಜ್ಯದಲ್ಲಿ ಶ್ರೇಷ್ಠವಾದಂಥ ಅರಸ ಅಶೋಕನಾಗಿದ್ದ ನೋಡ್ತೀವಿ. ಅಶೋಕ ತನ್ನ ಆದರ್ಶ ಗುಣ, ಧರ್ಮದ ಮೇಲಿನ ಪ್ರೀತಿಯಿಂದನೇ ಅಪಾರವಾದಂಥ ಜನಮನ್ನಣೆಯನ್ನು ಗಳಿಸಿದ ಅಂತ ನೋಡ್ತೀವಿ ಈ ಅಶೋಕ. ಆತನ ಒಂದು ಜೀವನವನ್ನು ನೋಡೋದಂದರೆ ಬಿಂದುಸಾರ ಮತ್ತು ಸುಭದ್ರಾಂಗಿಯ ಮಗನಾಗಿದ್ದ ಅನ್ನುವಂಥ ಅಂಶವನ್ನು ನಾವು ಬರಬೇಕಾಗಿತ್ತ. ಈತನ ಬಿರುದುಗಳಂತ ಒಂದು ದೇವನಾಂ ಪ್ರಿಯದರ್ಶಿ ರಾಜ ಅಂತ ಆತನನ್ನು ಕರಿತಿದ್ವಿ ಅಂತ ನೋಡ್ತೀವಿ. ನೆಕ್ಸ್ಟ್ ಆತನ ಕಿರೀಟಧಾರಣೆ ನೋಡ್ರೆ, ಸಾಮಾನ್ಯ ಶಕ ಪೂರ್ವ 273ರಲ್ಲಿ ಅಧಿಕಾರಕ್ಕೆ ಬಂದ. ಆದರೆ ಆ ಕಿರೀಟಧಾರಣೆ ಆಗಿದ್ದು 4 ವರ್ಷದ ನಂತರ. 4 ವರ್ಷದಲ್ಲಿ ಏನಾಯ್ತಪ್ಪ ಅಂದರೆ, ತನ್ನ 99 ಸಹೋದರರ ಮಧ್ಯೆ ಒಂದು ಅಂತಃಕಲದಲ್ಲಿ ಅಶೋಕ ತೊಡಗಿದ್ದ ಅಂತ ನಮಗೆ ಯುದ್ಧದಲ್ಲಿ ತೊಡಗಿದ್ದ ಅಂತ ನೋಡ್ತೀವಿ. 99 ಸಹೋದರನ ಕೊಂದು ಅಧಿಕಾರಕ್ಕೆ ಬಂದ ಅನ್ನುವಂಥದ್ದು ಬೌದ್ಧ ಒಂದು ಸಾಹಿತ್ಯದ ಮುಖಾಂತರ ನಮಗೆ ತಿಳಿದು ಬರುತ್ತೆ.
ಸೊ ಆತನ ಸಾಧನೆಗಳಂತ ಬಂದಾಗ ಮೊದಲನೇ ಸಾಧನೆ ಕಳಿಂಗ ಯುದ್ಧ ಅಂತ ನೋಡ್ತೀವಿ. ಸಾಮಾನ್ಯ ಶಕ ಪೂರ್ವ 761 ದೊಡ್ಡ ಮಟ್ಟದ ಒಂದು ಯುದ್ಧ, ಅಪಾರ ಅಂತ ಸಾವು ನೋವುಗಳು ಸಂಭವಿಸಿದ್ವು. ಈ ಯುದ್ಧದಿಂದ ಮನನೊಂದಂಥ ಅಶೋಕ ಇನ್ನೇನು ನನಗೆ ಯುದ್ಧನೇ ಬೇಡಪ್ಪ, ಬೇಡ ಬೇಡ ಅಂತ ಯುದ್ಧದಿಂದ ಹಿಂದೆ ಸರಿದು ಧರ್ಮ ವಿಜಯನ್ನು ಅನುಸರಿಸಿದ. ಇಡೀ ಪ್ರಪಂಚದಲ್ಲಿ ಯುದ್ಧವನ್ನು ಸೋತು ಹಿಂದೆ ಸರಿದವರಿದ್ದಾರೆ, ಆದರೆ ಭಾರತದ ಇತಿಹಾಸದಲ್ಲಿ ಯುದ್ಧವನ್ನು ಗೆದ್ದು ನಾನು ಯುದ್ಧ ಮಾಡುವುದಿಲ್ಲ ಅಂತ ಹಿಂದೆ ಸರಿದಂಥ ಏಕೈಕ ಈ ಪ್ರಪಂಚದಲ್ಲಿ ಇದ್ದಂಥ ರಾಜನ ಹುಡುಕಿದ್ರೆ ಅದು ನಮ್ಮ ಭಾರತದ ಅಶೋಕ ಅನ್ನುವಂಥದ್ದು. ಹೀಗೆ ಅಶೋಕ ಒಂದು ಯುದ್ಧದಿಂದ ಅಪಾರ ಸಾವು ನೋವನ್ನು ಕಂಡು ಹಿಂದೆ ಸರಿದು ಹಿಂದೂ ಆದವನು ಬುದ್ಧನ ಪ್ರೀತಿಗೆ ಪಾತ್ರನಾಗಿ ಬುದ್ಧನ ತತ್ವಗಳನ್ನು ಒಪ್ಪಿಕೊಂಡು ಬೌದ್ಧನಾದ ಅಂತ ನೋಡ್ತೀವಿ. ಸಾಮ್ರಾಜ್ಯದ ವಿಸ್ತಾರ ಅಂತ ನೆಕ್ಸ್ಟ್ ಅಂಶ ನೋಡ್ತೀವಿ. ಅನೇಕ ಶಿಲಾಶಾಸನಗಳನ್ನು ಹೊಡಿಸಿದ ನೋಡ್ತೀವಿ. ನಮ್ಮ ಕರ್ನಾಟಕದ ಮಸ್ಕಿಯಲ್ಲಿ ವಿಶೇಷವಾದಂಥ ಒಂದು ಶಿಲಾಶಾಸನ ಈ ಭಾರತದಲ್ಲಿ. ಯಾಕಂದರೆ ಅಶೋಕ ದೇವನಾಂಪ್ರಿ ಯಾರು ಅನ್ನುವಂಥದ್ದನ್ನೇ ಗೊತ್ತಿದ್ದಿಲ್ಲ ಇಡೀ ಪ್ರಪಂಚಕ್ಕೆ. ಆದರೆ ಮಸ್ಕಿ ಶಾಸನ ದೇವನಾಂಪ್ರಿ ಅಶೋಕ ಅನ್ನುವಂಥ ಹೆಸರನ್ನು ಹೊಂದಿರುವುದರಿಂದ ಇಡೀ ಪ್ರಪಂಚಕ್ಕೆ ಗೊತ್ತಾಯಿತು ದೇವನಾಂಪ್ರಿ ಬೇರೆ ಯಾರಲ್ಲ ಅಶೋಕ, ಅದು ನಮ್ಮ ಮಸ್ಕಿಯ, ಅದು ನಮ್ಮ ರಾಯಚೂರು ಜಿಲ್ಲೆಯ ಲಿಂಗಸ್ಗೂರಿನ, ಇದು ನಮ್ಮ ಹೆಮ್ಮೆ ಅಂತ ಹೇಳ್ತಾ ನೆಕ್ಸ್ಟು ಅನೇಕ ಶಾಸನಗಳು ಕರ್ನಾಟಕದಲ್ಲಿ ಶಾಸನಗಳು ನೋಡಿದ್ದೀವಿ. ಅಶೋಕ ತನ್ನದೇ ಆದಂಥ ಒಂದು ಧರ್ಮವನ್ನು ಕೂಡ ಆತ ಸ್ಥಾಪನೆ ಮಾಡಿದ ಅಂತ ನೋಡ್ತೀವಿ. ಬೌದ್ಧ ಧರ್ಮಕ್ಕಾಗಿ ಅನೇಕವಾದಂಥ ಕ್ರಮಗಳನ್ನು ಕೈಗೊಂಡ, ಧರ್ಮಗೋಷ್ಠಿ ಏರ್ಪಡಿಸಿದ, ಆನಂತರ ವಿವರಗಳ ನಿರ್ಮಾಣ ಮಾಡಿದ, ಶಾಸನಗಳನ್ನು ಕೆತ್ತಿಸಿದ, ಅಧಿಕಾರಿಗಳನ್ನು ನೇಮಕ ಮಾಡಿದ, ಸಮ್ಮೇಳನಗಳು ನಡೆಸ್ತಕ್ಕಂಥ 3 ಬೌದ್ಧ ಸಮ್ಮೇಳನ ನಡೆಸಿದ. ಸಾಮಾನ್ಯ ಶಕ ಪೂರ್ವ 250ರಲ್ಲಿ ಪಾಟಲಿಪುತ್ರದಲ್ಲಿ ನೋಡ್ತೀವಿ. ಅನೇಕ ನಿಯೋಗಗಳನ್ನು ಕೂಡ ಕಳಿಸಿದ. ತನ್ನ ಸ್ವತಃ ಮಗಳು ಮತ್ತು ಮಗನನ್ನು ಕೂಡ ಬೋಧಿ ವೃಕ್ಷದ ಸಮೇತವಾಗಿ ಶ್ರೀಲಂಕಾಕ್ಕೆ ಕಳಿಸಿದ್ದ ಅನ್ನುವಂಥ ಅಂಶವನ್ನು ಕೂಡ ನಾವು ನೋಡ್ತೀವಿ. ಹೀಗೆ ಪ್ರಜಾ ಕಲ್ಯಾಣಕ್ಕಾಗಿ ಬಾವಿಗಳನ್ನು ಕಟ್ಟಿಸಿದ, ವಿಶ್ರಾಂತಿ ಗೃಹಗಳನ್ನು ಕಟ್ಟಿಸಿದ, ರಸ್ತೆಗಳನ್ನು ಫಲಮರಗಳನ್ನು ನಡೆಸಿದ, ಮಾನವ ಪ್ರಾಣಿಗಳನ್ನು ನಡೆಸಿದ, ಆಸ್ಪತ್ರೆಗಳನ್ನು ಕಟ್ಟಿಸಿದ, ಶಿಕ್ಷಣ ಕೇಂದ್ರಗಳನ್ನು, ಅನ್ನಾಹಾರಗಳನ್ನು ಕಟ್ಟಿಸಿದ, ಬಡವರಿಗೆ ಆಸಕ್ತರಿಗೆ ಊಟದ ವ್ಯವಸ್ಥೆ ಮಾಡಿದ, ಅನೇಕವಾದಂಥ ಕೆಲಸಗಳನ್ನು ಈ ಅಶೋಕ ಸಾಮ್ರಾಟ ಮಾಡಿದ ಅಂತ ನೋಡ್ತೀವಿ. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆ ಯಾವುದಪ್ಪ ಅಂತಂದರೆ, ಸೊ ವಿಜಯನಗರ ಸಾಮ್ರಾಜ್ಯದ ಸಾಂಸ್ಕೃತಿಕ ಕೊಡುಗೆಗಳಂದರೆ ಇಷ್ಟೇ ನೀವು ಅರ್ಥ ಮಾಡಬೇಕು. ಧರ್ಮ, ಸಾಹಿತ್ಯ, ಕಲೆ ಮತ್ತು ವಾಸ್ತುಶಿಲ್ಪ ಈ ಒಂದು ಕ್ಷೇತ್ರಕ್ಕೆ ಕೊಟ್ಟಂಥ ಕೊಡುಗೆ ನಾವು ಸಾಂಸ್ಕೃತಿಕ ಕೊಡುಗೆ ಅಂತ ಕರಿತೀವಿ. ಅಷ್ಟು ಬರೆದರೆ ಸಾಕು ಆತಂಕಕ್ಕೆ. ಸೊ ಇಲ್ಲಿ ಮೊದಲನೇದಾಗಿ ಧರ್ಮ, ವಿಜಯನಗರದ ಧರ್ಮ ಧಾರ್ಮಿಕ ಸಹಿಷ್ಣುತೆ ಮನೋಭಾವನೆ ಆಗಿದ್ರು. ಅನ್ಯ ಧರ್ಮವನ್ನು ಕೂಡ ಪ್ರೀತಿಯಿಂದ ಕಾಣ್ತಿದ್ರು. ಅನೇಕ ಧಾರ್ಮಿಕ ಚಳವಳಿಗಳು ಅವರ ಒಂದು ಕಾಲದಲ್ಲಿ ನಡೆದು. ವಚನ ಚಳವಳಿ ಪ್ರಾರಂಭ ಆಯಿತು, ವಾರ್ಕರ ಚಳವಳಿ ಪ್ರಾರಂಭ ಆಯಿತು. ಅನೇಕ ಧಾರ್ಮಿಕ ಕೇಂದ್ರಗಳು ಅವ್ರ ಕಾಲದಲ್ಲಿ ಇದ್ವು. ಪ್ರಮುಖ ಮಠಗಳು ಕೂಡ ಅವ್ರ ಕಾಲದಲ್ಲಿ ಇದ್ವು ಅಂತ ನೋಡ್ತೀವಿ. ಧಾರ್ಮಿಕ ಹಬ್ಬಗಳು ಆಚರಣೆ ಮಾಡ್ತಿದ್ರು. ಮಹಾನವಮಿ, ಹೋಳಿ, ದೀಪಾವಳಿ ಅನ್ನುವಂಥ ಅನೇಕ ಹಬ್ಬಗಳನ್ನು ಕೂಡ ಅವರು ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಿದ್ರು. ಹೀಗೆ ಒಂದು ಧಾರ್ಮಿಕವಾದಂಥ ಸಹಿಷ್ಣುತೆ ಮನೋಭಾವನೆ ಉಳ್ಳದಂಥ ಒಂದು ಧಾರ್ಮಿಕ ವ್ಯವಸ್ಥೆ ಈ ವಿಜಯನಗರ ಸಾಮ್ರಾಜ್ಯದಲ್ಲಿತ್ತು. ಈ ಮುಸ್ಲಿಮರನ್ನು ಕೂಡ, ಇಸ್ಲಾಂ ಧರ್ಮದವರನ್ನು ಕೂಡ ತಮ್ಮ ಸೈನ್ಯದಲ್ಲಿ ಕೂಡ ಇವರು ಸೇರಿಸ್ಕೊಂಡಿದ್ದಾರೆ. ಅಂದರೆ ಎಷ್ಟರ ಮಟ್ಟಿಗೆ ಧಾರ್ಮಿಕ ಸಹಿಷ್ಣುತೆ ಹೊಂದಿದ್ರು ಅನ್ನುವಂಥದ್ದು ನಮಗೆ ತಿಳಿದು ಬರುತ್ತೆ. ಅನಂತರ ಸಾಹಿತ್ಯ ಅಂತ ನೋಡಿದಾಗ ಇವ್ರ ಕಾಲದಲ್ಲಿ ಸಂಸ್ಕೃತ ಸಾಹಿತ್ಯ ಬೆಳವಣಿಗೆ ಆಯಿತು. ಕನ್ನಡ ಸಾಹಿತ್ಯ, ತೆಲುಗು ಸಾಹಿತ್ಯ, 3 ಪ್ರಕಾರದ ಸಾಹಿತ್ಯ ಇವ್ರ ಕಾಲದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಬೆಳವಣಿಗೆ ಆಯಿತು ಅಂತ ನೋಡ್ತೀವಿ. ಆ ನಂತರದಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ಕೂಡ ಒಂದು ದೊಡ್ಡ ಮಟ್ಟದ ಬೆಳವಣಿಗೆ ಇವ್ರ ಕಾಲದಲ್ಲಿ. ಇಂಥ ಅದ್ಭುತವಾದಂಥ ದೇವಾಲಯಗಳು ನಿರ್ಮಾಣವಾದವು ಇವ್ರದ್ದೇ ಆದಂಥ ಒಂದು ಹೊಸ ಒಂದು ಶೈಲಿಯ ಮುಖಾಂತರ, ಗೋಪುರದ ಒಂದು ಶೈಲಿಯ ಮುಖಾಂತರ ಇವ್ರ ಪಕ್ಷಿ ದೇವಾಲಯ ಆಗಿರ್ಬೋದು, ಕಲ್ಲಿನ ರಥ ಆಗಿರ್ಬೋದು, ಮಹಾನವಮಿ ದಿಬ್ಬ ಆಗಿರ್ಬೋದು, ಶೃಂಗಾರ ದೇವಾಲಯ ಆಗಿರ್ಬೋದು, ಕಮಾಲ್ ಮಹಲ್ ಆಗಿರ್ಬೋದು, ಇಂಡೋ ಇಸ್ಲಾಮಿಕ್ ಶೈಲಿ ಇರ್ತಕ್ಕಂಥ ಕಟ್ಟಡ. ಹೀಗೆ ಅನೇಕವಾದಂಥ ಕೊಡುಗೆಗಳನ್ನು ಇವರು ಕಲೆ ಮತ್ತು ವಾಸ್ತುಶಿಲ್ಪ ಕ್ಷೇತ್ರಕ್ಕೆ ಕೂಡ ಕೊಟ್ಟರು ಅಂತ ನೋಡ್ತೀವಿ. ಮೂರ್ತಿ ಶಿಲ್ಪ ಕಲೆಗೆ ಕೂಡ ಇವರು ಪ್ರಾಮುಖ್ಯತೆ ಕೊಟ್ಟರು. ಕಡಲೆಕಾಳು ಗಣಪ ಆಗಿರ್ಬೋದು, ಶಾಶ್ವಕಾಳು ಗಣಪತಿ ಆಗಿರ್ಬೋದು, ಚಿತ್ರಕಲೆ, ಅಜಂತ ಲೇಪಕ್ಸಿಲಿ ಇರ್ತಕ್ಕಂಥ ಚಿತ್ರಕಲೆಯನ್ನು ಕೂಡ ಇವರು ಕೊಟ್ಟರು. ಲಲಿತ ಕಲೆಗೆ ಕೂಡ ಇವರು ಪ್ರೋತ್ಸಾಹ ಕೊಟ್ಟರು. ಹೀಗೆ ದೊಡ್ಡ ಪ್ರಮಾಣದ ಇವರ ಕಾಲದಲ್ಲಿ ಒಂದು ಸಾಂಸ್ಕೃತಿಕ ಕೊಡುಗೆ ಈ ಒಂದು ನಮ್ಮ ಈ ಭಾರತ ದೇಶಕ್ಕೆ ನೀಡಿ ಹೋದ್ರು. ಇವತ್ತು ಆ ರಾಜರು ಇಲ್ಲ, ಅವ್ರು ಕೊಟ್ಟಂಥ ಕೊಡುಗೆ ಏನಿದೆ ಇವತ್ತು ಐಸ್ಮರಣೀಯವಾಗಿ ಉಳಿದಿರ್ತಕ್ಕಂಥದ್ದು ನಾವೆಲ್ಲರೂ ಅಭ್ಯಾಸ ಮಾಡ್ತಾಯಿದ್ವಿ. ಸೊ ನೆಕ್ಸ್ಟು ಮುಂದಿಂದು ನೇರವಾಗಿ ಹೋಗೋದಾದರೆ ಕಾಲಾನುಕ್ರಮ. ಇಲ್ಲಿ 4 ಘಟನೆಗಳನ್ನು ಕೊಟ್ಟಿದ್ದಾರೆ. ಆ 4 ಘಟನೆಗಳನ್ನು ಸರಿಯಾಗಿ ಅನುಕ್ರಮವಾಗಿ ಬರಬೇಕು. ಸೊ 1ನೇ ತರೇನ್ ಕದನ, ಬೀದರ್ನಲ್ಲಿ ಮದ್ರಾಸ್ ನಿರ್ಮಾಣ, 3ನೇ ಬೌದ್ಧ ಸಮ್ಮೇಳನ, ಗುಪ್ತ ಶಕೆ ಆರಂಭ ಅಂತಿದೆ. ಸೊ ಇಲ್ಲಿ ಮೊದಲಿಗೆ ಬರೋದು ಯಾವುದು ಅಂದರೆ 3ನೇ ಬೌದ್ಧ ಸಮ್ಮೇಳನ ಆರಂಭ ಅನ್ನುವಂಥದ್ದು ಒಂದು ಬರಬೇಕು. ಯಾಕಂದರೆ ಸಾಮಾನ್ಯ ಶಕ ಪೂರ್ವದಲ್ಲಿ ಬರ್ತಕ್ಕಂಥ ಘಟನೆ. ಸಾಮಾನ್ಯ ಶಕ ಪೂರ್ವ ಮತ್ತು ಸಾಮಾನ್ಯ ಶಕ ಇಲ್ಲಿ 2 ಭಾಗ ಮಾಡಬೇಕು. ಸಾಮಾನ್ಯ ಶಕ ಪೂರ್ವ ಮತ್ತು ಸಾಮಾನ್ಯ ಶಕ ಪೂರ್ವದಲ್ಲಿ ಅನುಕ್ರಮವಾಗಿ ಬರ್ಕೊಂತ ಬರಬೇಕು. ಈಗ ಹೆಂಗೆ ಅಜ್ಜ, ಅಪ್ಪ, ಮಗ, ಮೊಮ್ಮಗ.
ಫಸ್ಟ್ ಯಾವ್ದು ಬರ ಅಂದರೆ ನಾವು ಅಜ್ಜನ ಬರ್ತೀವಿ, ಯಾಕೆ ಅಜ್ಜನಿಂದ ಅಪ್ಪ ಬರ್ತಾನೆ. ಹಾಗೆ ಇಲ್ಲಿ 4 ಘಟನೆಗಳಲ್ಲಿ ಯಾವ ಘಟನೆ ಮೊದಲು ಬಂದಿದೆ ಅಂತ ನೋಡ್ಬೇಕು, ಯಾವಾಗ ನಡೆದಿದೆ. ಇದು ಸಾಮಾನ್ಯ ಶಕಪೂರ್ವ 750 ನಡೀತು, ಹಾಗಾಗಿ 1 ಅಂತ ಕೊಡ್ತೀವಿ. ಇದಾದ ನಂತರ ನಂಬರ್ 2 ಗುಪ್ತ ಶಿಕೆ ಸಾಮಾನ್ಯ ಶಕ 320ರಲ್ಲಿ ನಡೀತು. ಆನಂತರ 3ನೇದ್ದು 1ನೇ ತರಾಯಿನ್ ಕದನ ಕೊಡಬೇಕಾಗುತ್ತೆ, 3ನೇ ನಂಬರು. ಯಾಕೆಂದರೆ ಇದು ನಡೆದಿರೋದು ಸಾಮಾನ್ಯ ಶಕ 1191. ನೋಡಿರಿ, ಇದು 320, ಇದು 1191. ಬಿದರ್ನಲ್ಲಿ ಮದ್ರಾಸ ನಿರ್ಮಾಣ, ಇದು 4ನೇ ಅಂಶಕ್ಕೆ ಕೊಡಬೇಕು. ಸೊ 1571 ಸುಮಾರು 71 ಸುಮಾರು ಈ ಒಂದು ಮದ್ರಾಸ ನಿರ್ಮಾಣ ಆಗುತ್ತೆ. ಇಲ್ಲಿಯಪ್ಪ ಅಂದರೆ ಈ ಒಂದು ಬಿದರ್, ಕ್ಷಮಿಸಬೇಕು, ಬಿದರ್ನಲ್ಲಿ ಮದ್ರಾಸ ನಿರ್ಮಾಣ ಯಾವಾಗ ಆಗುತ್ತೆ ಅಂದರೆ 1472ರಲ್ಲಿ ಬಿದರ್ನಲ್ಲಿ ಮದ್ರಾಸ ನಿರ್ಮಾಣ ಆಯಿತು ಅನ್ನುವಂಥದ್ದು. ಈ ರೀತಿಯಾದಂಥ ಕಾಲಾನುಕ್ರಮವನ್ನು ನೀವು ಬರೆದಿದ್ದ ಆದರೆ 4ಕ್ಕೆ 4 ಅಂಕಗಳು ಸಿಗ್ತವೆ. ನೆಕ್ಸ್ಟು ನಾವು ನಿಮಗೆ ಒದಗಿಸಿರುವ ಭಾರತದ ಭೂಪಟದಲ್ಲಿ ಐತಿಹಾಸಿಕ ಸ್ಥಳಗಳನ್ನು ಗುರುತಿಸಿ ಪ್ರತಿಯೊಂದು ಸ್ಥಳದ ಬಗ್ಗೆ ಒಂದೊಂದು ಮಾತಿನಲ್ಲಿ ಒಂದೊಂದು 2 ವಾಕ್ಯದಲ್ಲಿ ಅಥವಾ 2 ವಾಕ್ಯದಲ್ಲಿ ಬರೆದ್ರೆ ಅದಕ್ಕೂ ಕೂಡ ಒಂದು 10 ಅಂಕ, 5 ಗುರುತು ಮಾಡೋದಕ್ಕೆ ಮತ್ತು 5 ಬರೆಯೋಕ್ಕೆ 10 ಅಂಕ. ಸೊ ಮ್ಯಾಪ್ ಕಡೆ ನಾವು ಗಮನವನ್ನು ಹೋಗೋಣ ಅಂತ ನೇರವಾಗಿ ಮ್ಯಾಪಿಗೆ ಹೋಗೋಣ ಅಂತೆ. ಸೊ ಮ್ಯಾಪ್ ಮೊದಲಿಗೆ ಹೋಗೋಣ. ಹರಪ್ಪ. ಸೊ ಈ ಭಾಗ ಏನಿದೆ, ಈ ಭಾಗ ಇದನ್ನು ಪಾಕಿಸ್ತಾನ ಭಾಗ ಅಂತ ಕರಿತೀವಿ. ಈ ಭಾಗ ಏನಿದೆ ಪಾಕಿಸ್ತಾನ. ಇಲ್ಲಿ ಬಂದು ಈ ಭಾಗಕ್ಕೆ ಬಂದು ಒಂದು ಚಿಕ್ಕೆಯನ್ನು ಕೊಡಬೇಕು, ಒಂದು ಮಾರ್ಕೊಂಡು ಮಾಡಬೇಕು. ಈ ರೀತಿ ಮಾಡಿದರೆ ನಮಗೆ ಹರಪ್ಪ ಸಿಕ್ತು. ಸೊ ಆ ನಂತರದಲ್ಲಿ ಈ ಹರಪ್ಪದ ಸೀದನ ಒಳಗಡೆ ಹೋಗಬೇಕು, ಭಾರತದ ಒಳಗಡೆ ಹೋಗಿ ಈ ಮಾರ್ಕಲ್ಲಿ ಒಂದು ಟಿಕ್ಕೆ ಕೊಟ್ಟರೆ ಇಲ್ಲಿ ಅಂತ ನಮಗೆ ಜಲಿಯನ್ ವಾಲಾ ಭಾಗ ಸಿಕ್ತು. ಸೊ 2 ಪ್ಲೇಸ್ಗಳು ನಮಗೆ ಈಗ ಸುಲಭವಾಗಿ ಸಿಕ್ಕು. ನೆಕ್ಸ್ಟು ನಾವು ಏನು ಹೋಗ್ಬೇಕಂದ್ರೆ ಕಲ್ಕತ್ತಾ ಹೋಗ್ಬೇಕು. ಕಲ್ಕತ್ತಾ ಹೋಗ್ಬೇಕಂದ್ರೆ ನಮ್ಗೆ ಎಲ್ಲಿ ಮಾಡಬೇಕಂದ್ರೆ ಇದು ದಂಡಿ, ಈ ದಂಡಿಯಿಂದ ಸೀದಾ ಬರೋದು ಇಲ್ಲಿ ಕಾಣುತ್ತಲ್ಲ, ಈ ಗೆರಿಟ್ ಆಗುವಾಗ ಒಂದು ಪಾಯಿಂಟ್ ಕೊಡಬೇಕು. ಸೊ ಇದು ಕಲ್ಕತ್ತಾ, ಅಂದರೆ 3 ಪಾಯಿಂಟ್ ನಮಗೆ ಸಿಕ್ಕು. ಸೊ ಅದ ನಂತರ ಕಲ್ಕತ್ತಾ ಸಿಕ್ತು. ಕಲ್ಕತ್ತಾ ಆದ ನಂತರ ನಾವು ನೇರವಾಗಿ ನೆಕ್ಸ್ಟ್ ಎಲ್ಲಿಗೆ ಬರಬೇಕಂದ್ರೆ ದೇವಗಿರಿ ಬರಬೇಕು. ಇಲ್ಲಿ ದಂಡಿ ಇದೆ, ಇಲ್ಲಿ ಬಾಂಬೆ ಇದೆ. ಈ ಬಾಂಬೆ ಮತ್ತು ದಂಡೆಯ ಮಧ್ಯದಲ್ಲಿ ಬರ್ತಕ್ಕಂಥದ್ದು ದೇವಗಿರಿ. ಸೊ ಈ ಪಾಯಿಂಟ್ ಏನಿದೆ ಇದು ದೇವಗಿರಿ. ನಮಗೆ ಹೀಗೆ ದೇವಗಿರಿ ಸಿಕ್ತು. ಆನಂತರದಲ್ಲಿ ಬಾದಾಮಿ. ಈ ಬಾಂಬೆಯಿಂದ ಈ ರೀತಿಯಾಗಿ ಬಂದರೆ ಇಲ್ಲಿ ಬಿಜಾಪುರ ಸಿಗುತ್ತೆ, ಬಿಜಾಪುರದಿಂದ ಕೆಳಗಡೆ ಬರ್ತಕ್ಕಂಥದ್ದೇ ಬಾದಾಮಿ. ಸೊ ನಮಗೆ ಒಟ್ಟು 5 ಪ್ಲೇಸ್ಗಳು ಸಿಕ್ಕು. 5 ಪ್ಲೇಸ್ ಬಗ್ಗೆ ಒಂದೊಂದು ಮಾತಿನ ಬಗ್ಗೆ ಬರಬೇಕು. ಸೊ ಮೊದಲಿಗೆ ಹರಪ್ಪ. ಸೊ ಹರಪ್ಪ ಪ್ಲೇಸ್ ಬಗ್ಗೆ ಬರಬೇಕು. ಇಲ್ಲಿ ಏನು ಕಾಣಿಸ್ತಾ ಇದೆ ನಿಮಗೆ, ಕಣಿ ಕಾಣ್ತಾ ಇದೆಯಲ್ಲ, ಈ ಹರಪ್ಪ. ಸೊ ಹರಪ್ಪದ ಬಗ್ಗೆ ಬರಬೇಕು. ಏನಾದರೂ 2 ಮಾತಲ್ಲಿ ಬರಬೇಕು. ಸೊ ಹಿಂದೆ ಏನಾಗಿತ್ತು ಮತ್ತು ಇವತ್ತು ಏನಾಗಿದೆ ಅನ್ನುವಂಥದ್ದು, ಈ ಹರಪ್ಪ ಬಗ್ಗೆ ಹಿಂದೆ ಏನಾಗಿತ್ತು, ಇವತ್ತು ಏನಾಗಿತ್ತು. ಸೊ ಪ್ರಸ್ತುತ ಇದು ಪಾಕಿಸ್ತಾನದಲ್ಲಿದೆ. ಹೌದು, ಪ್ರಸ್ತುತ ಪಾಕಿಸ್ತಾನದಲ್ಲಿದೆ. ಇದು ಸಿಂಧೂ ನಾಗರಿಕತೆಯ ಪ್ರಮುಖ ನಿವೇಶನವಾಗಿದೆ. ಸಾಕು, 2 ಮಾತು ಇಷ್ಟು ಬರೋ ಸಾಕು. ನೆಕ್ಸ್ಟು ಈ ಜಲಿಯನ್ ವಾಲಾ ಬಾಗ್ ಬರೋಣ. ಇಲ್ಲಿ ಗುರುತು ಮಾಡಿದ್ದೇನೆ ಜಲಿಯನ್ ವಾಲಾ ಬಾಗ್. ಇದು ಪ್ರಸ್ತುತ ಪಂಜಾಬಿನ ಅಮೃತ್ಸರದಲ್ಲಿದೆ. ಪ್ರಸ್ತುತ ಅಮೃತ್ಸರದಲ್ಲಿದೆ ಅನ್ನುವಂಥದ್ದು. ಇಲ್ಲಿ ಸಾಮಾನ್ಯ ಶಕ 1919ರಲ್ಲಿ ಜಲಿಯನ್ ವಾಲಾ ಬಾಗ್ ಹತ್ಯಾಕಾಂಡ ಸಂಭವಿಸಿತು ಅನ್ನುವಂಥ 2 ಮಾತು ಬರೆದರೆ ಸಾಕು, ಅದಕ್ಕೆ 1 ಅಂಕ. ಎಷ್ಟು ಇಲ್ಲಿ ಕಾಣ್ತಕ್ಕಂಥದ್ದು ದೇವಗಿರಿ ಬಗ್ಗೆ ನೀವು ಏನು ಬರಿಬೋದಪ್ಪ ಅಂದರೆ ಇದು ಪ್ರಸ್ತುತ ಮಹಾರಾಷ್ಟ್ರದಲ್ಲಿ ಬರುತ್ತದೆ. ಎಲ್ಲಿ ಬರ್ತದೆಪ್ಪ ಅಂದರೆ ಮಹಾರಾಷ್ಟ್ರದಲ್ಲಿ ಬರುತ್ತದೆ. ಮತ್ತು ಮೊಹಮ್ಮದ್ ಬಿನ್ ತುಘಲಕನು ಈ ದೆಹಲಿಯಿಂದ ದೇವಗಿರಿಗೆ ರಾಜಧಾನಿಯನ್ನು ವರ್ಗಾಯಿಸಿದನು ಅನ್ನುವಂಥ 2 ಮಾತು ಬರೆದರೆ ಸಾಕು, ಅದಕ್ಕೆ 1 ಅಂಕ ಸಿಕ್ತು. ನೆಕ್ಸ್ಟ್ ಬರ್ತಕ್ಕಂಥದ್ದು ಈ ಬಾದಾಮಿ. ಸೊ ಇದು ಪ್ರಸ್ತುತ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯಲ್ಲಿ ಬರುತ್ತದೆ. ಇದನ್ನು ಹಿಂದೆ ವಾತಾಪಿ ಅಂತ ಕರಿತಿದ್ರು. ಸೊ ಇದು ಬಾದಾಮಿ ಚಾಲುಕ್ಯರ ರಾಜಧಾನಿ ಆಗಿತ್ತು. ಇಲ್ಲಿ ಗುಹಾಂತರ ದೇವಾಲಯಗಳಿದ್ದವು, ಅನೇಕ ಅಂಶಗಳಿದ್ದಾವೆ. 2 ಅಂಶ ನಾವು ಬರೆದ್ರೆ ಸಾಕು. ಪ್ರಸ್ತುತ ಬಾಗಲಕೋಟೆ ಜಿಲ್ಲೆಯಲ್ಲಿದೆ, ಇಲ್ಲಿ ಗುಹಾಂತರ ದೇವಾಲಯಗಳಿದ್ದಾವೆ ಮತ್ತು ಬಾದಾಮಿ ಚಾಲುಕ್ಯರ ರಾಜಧಾನಿ ಆಗಿತ್ತು ಅನ್ನುವಂಥ ಅಂಶ ಬರೆದು ಸಾಕು. ನೆಕ್ಸ್ಟ್ ಇಲ್ಲಿ ಕಾಣಿಸ್ತಕ್ಕಂಥದ್ದು ಈ ಕಲ್ಕತ್ತಾದ ಬಗ್ಗೆ ಬರಬೇಕಾಗುತ್ತೆ. ಸೊ ಇದು ಪ್ರಸ್ತುತ ಪಶ್ಚಿಮ ಬಂಗಾಳದ ರಾಜಧಾನಿ ಆಗಿದೆ ಪ್ರಸ್ತುತ, ಮತ್ತು ಹಿಂದೆ ಬ್ರಿಟಿಷರ ಮೊದಲ ರಾಜಧಾನಿ ಆಗಿತ್ತು ಅನ್ನುವಂಥ ಅಂಶವನ್ನು ಬರೆದ್ರೆ ಸಾಕು. ಓಕೆ ಮಕ್ಕಳೇ, ಇಲ್ಲಿಗೆ ನಾನು 80 ಅಂಕಗಳನ್ನು ಸುಲಭವಾಗಿ ಒಂದು ವಿವರಣೆ ಮಾಡ್ತಾ ನಿಮ್ಮ ಮುಂದೆ ಇಟ್ಟಿದ್ದೀನಿ. ಹಾಗಾಗಿ ಎಲ್ಲರೂ ಈ ತರಗತಿಯನ್ನು ಆಲಿಸಿ ಎಲ್ಲ ವಿದ್ಯಾರ್ಥಿಗಳು ದ್ವಿತೀಯ PUC ಪರೀಕ್ಷೆಯಲ್ಲಿ ತೇರ್ಗಡೆ ಆಗಬೇಕು ಅನ್ನೋ ಉದ್ದೇಶದಿಂದ ಮತ್ತೊಮ್ಮೆ ಹೇಳ್ತಿದ್ದೀನಿ. ಗದ್ದೆಪ್ಪ ಇಷ್ಟು ಸರ್ ಎಂಬ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಗೆಳತಿಯರಿಗೆ ಶೇರ್ ಮಾಡಿ, ಸಂಬಂಧಿಕರಿಗೆ ಶೇರ್ ಮಾಡಿ. ಇನ್ನೂ ಉತ್ತಮವಾದಂಥ ತರಗತಿಯನ್ನು ಮಾಡಲು ತಾವೆಲ್ಲರೂ ಅನುಕೂಲ ಮಾಡಿಕೊಡ್ಬೇಕಂತ ಹೇಳ್ತಾ ಇಲ್ಲಿಗೆ ನನ್ನ ತರಗತಿಯನ್ನು ಮುಗಿಸ್ತೇನೆ. ನಮಸ್ಕಾರ.